ಯಾಕಂದ್ರೆ ಈಗಿನ ಸಮಾಜ ಎತ್ತ ಕಡೆ ಮುಖ ಮಾಡ್ಕೊಂಡು ಹೊಂಟದಂದ್ರೆ ಒಟ್ಟ ಪ್ರೀತಿ ಮಾಡೋದಿಲ್ಲ. ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚು ಕೆಲಸ ಭಾಳ ಜನ ನಡೆದದ ಇವತ್ತು. ಇನ್ನೊಬ್ಬರ ಮನೆ ಚಂದ ಮಗ್ಗಲ್ಕಿನ ಮನೆ ಒಂದು ಬೆಳ್ಯಾಕತ್ತದಂದ್ರೆ ಅವ್ರ ಮನೆಗೆ ಹೋಗಿ ಒಂದು ಗಿಫ್ಟ್ ಕೊಟ್ಟು ಕಂಗ್ರ್ಯಾಚುಲೇಷನ್ ಹೇಳ್ತೇವೋ ಇಲ್ಲೋ ಗೊತ್ತಿಲ್ಲ. ಅವ್ರ ಮನೆಗೆ ಹೋಗಿ ನಮ್ಮಂಥ ಸ್ವಾಮಿಗಳ ಮುಂದೆ ಬಡ ಬಡ ಬಂದು ಕೇಸಿಂದ ಒಂದು ನಿಂಬಿಕಾಯಿ ಮಂತ್ರಿಸಿ ಅವ್ರ ಮನೆ ಯಾವಾಗ ಬಿದ್ದು ಹೋಕೈತೆ ಅಂತ ಮಾಟ ಮಂತ್ರ ಮಾಡಿಸೋರು ಭಾಳ ಜನ ಈಗ. ಒಟ್ಟ ಸಮಾಧಾನ ಇಲ್ಲ ನಮಗೆ, ಒಟ್ಟು ಪ್ರೀತಿಯಿಂದ ಬದುಕುವುದಿಲ್ಲ. ಮಗ್ಗಲ್ಕಿನ ಮನೆ ನಾವು ಒಂದು ಕಾರ್ ತೊಗೊಂಡಾನಂದ್ರೆ ಚಲೋ ಅಂತ ಹೇಳಂಗಿಲ್ಲ, ಯಾವಾಗ ಅವ್ರ ಗಾಡಿ ಪಂಚರ್ ಆಗಿತ್ತಂತ ಕಾಯ್ತಿರ್ತೇವೆ ನಾವು. ಇಂಥ ದುರ್ಬುದ್ಧಿಗಳು ನಿಮ್ಮೆಲ್ಲರ ತಲೆ ಒಳಗೆ ಇವತ್ತಿನ ದಿವಸ ಬರ್ತಾ ಇದ್ದಾವೆ. ಅದಕ್ಕೆ ಈ ಪ್ರವಚನ ಕಾರ್ಯಕ್ರಮವನ್ನು ನಮ್ಮ ಕಮಿಟಿಯವರು ಈ ವರ್ಷ ಯಾಕೆ ಹಚ್ಚಿದಾರತ್ತಂದ್ರೆ ನಮ್ಮ ಭಕ್ತರ ಏನು ಇಬ್ಬರಿಗೆ ಭಕ್ತರ ಯಾವಾಗಲೂ ಇಲ್ಲಿ ಸತ್ಸಂಗ ಕಾರ್ಯಕ್ರಮ ನಡೀತಾ ಇರ್ತದ. ಆದ್ರೆ ಒಂದಿಷ್ಟು ತಲೆ ಹೆಂಗಾಗ್ಯಾವತ್ತಂದ್ರೆ ಗರ್ಮೆ ಟಿವಿ ಸಟ್ಟೈ, ಪ್ಯಾನ್ ಸಟ್ಟೈ, AC ಸಟ್ಟೈ, ಫೋನ್ ಸಟ್ಟೈ, ಫಿರ್ ಬಿ ಮೈಂಡ್ ಸೆಟ್ ಆಫ್ ಸಟ್ಟೈ, ಹಂಗಾಗ್ಬಿಟ್ಟೈತಿ ಇವತ್ತು. ಆದ್ರೆ ನಮ್ಮ ಕಮಿಟಿಯವರು ಯಾಕೆ ಹಚ್ಚಾರತ್ತಂದ್ರೆ ಈ ಪ್ರವಚನವನ್ನು ಆಪ್ಸೆಟ್ ಇರುವ ಮೈಂಡನ್ನು ರಿಸೆಟ್ ಮಾಡ್ಬೇಕನ್ನೋ ಸಲುವಾಗಿ ಈ ಆಧ್ಯಾತ್ಮದ ಪ್ರವಚನವನ್ನು ಈ ಊರಿನೊಳಗೆ ಹಚ್ಚಾರ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಚಂದ ಈ ಜಗತ್ತಿನೊಳಗೆ ಬಂದೇ ಬಂದ ಬಳಿಕ ಇಲ್ಲಿ ಎದಕ್ಕೂ ಬಂದಿಲ್ಲ ನಾವೆಲ್ಲ ಬಂದೇವಿ ಏನಂತ ತಿಳ್ಕೊಂಡೇವತ್ತಂದ್ರೆ ಏನು ನಾವು ಗಳಸಾಕತ್ತೇವಲ್ಲ, ಈಗ ಮನಿ ಮ್ಯಾಗ ಮನಿ ಕಟ್ಟಾಕತ್ತೇವಿ, ಕಾರ್ ತಗೊಳಕತ್ತೇವಿ, ಏನು ಬೇಕಾದ ಆಸ್ತಿ ಗಳಸಾಕತ್ತೇವಿ, ಎಲ್ಲ ಶಾಶ್ವತ ಅಂತ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಬದುಕಾಕತ್ತೇವಿ. ಆದ್ರೆ ಯಾವುದು ಶಾಶ್ವತವಿಲ್ಲ. ನಾವು ಬರುವಾಗೂ ಸಹಿತ ಖಾಲಿ ಕೈಲೇನೆ ಬಂದೇವಿ, ಹೋಗುವಾಗೂ ಸಹಿತ ಖಾಲಿ ಕೈಲೇನೆ ಹೋಗ್ತೇವೆ. ಈ ಸತ್ಯ ಗೊತ್ತಿದ್ರು ಕೂಡ ನಾವು ಎಲ್ಲರೂ ಸಹಿತ ನಂದು 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 ಅಂತ ಇವತ್ತಿನ ದಿವಸ ಬಡ್ದಾಡ ಸಾಯಕತ್ತೇವೆ. ಅದಕ್ಕೆ ಯಾವುದು ಶಾಶ್ವತ ಇಲ್ಲ. ಭಾಳ ಸೊಕ್ಕಿನಿಂದ ನಾವು ಯಾರು ಕೂಡ ಬದುಕೋದು ಅವಶ್ಯಕತೆನೇ ಇಲ್ಲ. ಭಾಳ ನಮ್ದು ಅವ ಐತಿ, ನಂದು ಅದು ಐತಿ, ನಾ ಇಟ್ಟು ದೊಡ್ಡ ಸ್ಥಾನದೊಳಗದೀನಿ, ಇಂಥ ಅಹಂಕಾರ ನಮ್ಮ ತಲೆ ಒಳಗೆ ಬತ್ತಂದ್ರೆ ಎತ್ತಿ ಒಗಿತೈತೆ ಅನ್ನೋದಾಗ ಗೊತ್ತಿಲ್ಲ. ಅದಕ್ಕೆ ಶರಣರು ಹೇಳ್ತಾರ, ಮಾಡಿದೆ ನೀ ಎಟ್ಟು ದಾನ ಏನು ಮಾಡಲ್ಲಕ್ಕೆ ಮಾಡೀನಿ ಅನ್ನೋದು ಮನಸ್ಸಿನಾಗ ಒಟ್ಟ ಬರಕ್ಕೆ ಹೋಗ್ಬಾರ್ದು. ಶರಣರು ಅದಕ್ಕೆ ಏನು ಹೇಳ್ತಾರ, ಮಾಡಿದೆ ನೆಂಬುದು ಮನದಲ್ಲಿ ಒಳ್ಳೆದಡೆ ಏಡಿಸಿ ಕಾಡಿತ್ತುಡು ಶಿವನಡಂಗೋರ, ಮಾಡಿದೆ ನೆನ್ನದಿರು ಲಿಂಗಕ್ಕೆ, ಮಾಡಿದೆ ನೆನ್ನದಿರು ಜಂಗಮಕ್ಕೆ, ಮಾಡಿದೆ ನೆಂಬುದು ಮನದಲ್ಲಿ ಇಲ್ಲದಿದ್ದಡೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಅಣ್ಣ ಬಸವಣ್ಣನವರು ಹೇಳ್ತಾರೆ. ಒಟ್ಟ ಮಾಡಿನಿ 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 ಅನ್ನೋದು ನಮ್ಮ ತಲೆ ಒಳಗೆ ಇಡಬಾರ್ದು. ಒಬ್ಬ ಸೌಕಾರ ಊರಿಗೆಲ್ಲ ಚಲೋ ಮಾಡಿದ ಮ್ಯಾಗ ಅವ್ನು ಏನು ಮಾಡಿದ್ರ ಅಂದ್ರೆ ಊರಾಗ ದೊಡ್ಡ ಒಂದು ಪ್ರತಿಮೆ ಮಾಡಿ ನಿಲ್ಸಿದ್ರ. ಅವ್ನು ದೊಡ್ಡ ಕಲ್ಲಿನ ಮೂರ್ತಿ ಮಾಡಿ ಊರ್ ನಡ್ಬರ್ಕ ಒಂದೊಂದು ಪ್ರತಿಮೆ ಮಾಡಿ ಅಲ್ಲಿ ನಿಂದಿಸಿದಾಗ ಅವ ಒಟ್ಟ ಪ್ರತಿಮೆ ನೋಡಿದಿಲ್ಲ. ಅಲ್ಲಿ ಮನಿ ಮ್ಯಾಗ ನಿಂತ ಒಂದು ದಿವಸ ಯಾರು ಎಲ್ಲ ರಾತ್ರಿ ಆಗಿತ್ತು, ಎಲ್ಲರೂ ಮಲ್ಕೊಂಡಾಗ ಅವ ಏನು ಊರು ಸೌಕಾರ ಏನು ಮಾಡಿದ, ನನ್ನ ಪ್ರತಿಭೆ ಕಟ್ಟ್ಯಾರ, ಎಷ್ಟು ಚಂದ ಕಟ್ಟ್ಯಾರ ನೋಡ್ಬೇಕಂತ ತಿಳ್ಕೊಂಡು ಯಾರಿಗೂ ಗೊತ್ತಾಗಲಾರಂಗ ಮ್ಯಾಗ ಹೋಗಿ ಅವ್ರ ಮಣಿ ಮ್ಯಾಗ ಹೋಗಿ ಕೇಸಿಂದ ಆ ಪ್ರತಿಮೆ ನೋಡಕತ್ ನಾನು. ಅವಂಗ ಅವಾಗ ಚಂದ ಅನ್ಸಕತ್ತು, ಭಾರಿ ಖುಷಿ ಆಯ್ತು, ನನ್ನ ಮ್ಯಾಗ ಎಷ್ಟು ಅಭಿಮಾನ ಅದಾರ, ಈ ಪ್ರತಿಮೆ ಕಟ್ಟ್ಯಾರ ನನಗೋಸ್ಕರ ಅಂತ ಭಾಳ ಪ್ರೀತಿ, ಅವಂಗ ಭಾಳ ಖುಷಿ ಆಯ್ತು. ಖುಷಿ ಆದ್ಮೇಲೆ ಅಲ್ಲಿ ಹೆಂಗಿದ್ರು ನೋಡಕತ್ತೀನಿ, ಅಲ್ಲಿ ಹೋಗಿ ಸಮೀಪ ನೋಡಿ ಆನಂದ ಪಡೋಮ ಅಂತ ತಿಳ್ಕೊಂಡು ಆ ಸೌಕಾರ ಏನು ಮಾಡಿದ್ನಂದ್ರೆ ಆ ಮೂರ್ತಿ ಸಮೀಪ ಹೋದ್ಮೇಲೆ ಅದನ್ನ ನೋಡಿ ಅಲ್ಲಿ ಏನೋ ನಗದ ಶಬ್ದ ಕೇಳಕತ್ತವಂಗ ಸೌಕಾರ್ಗ. ನಗದ ಯಾರು ನಗಕತ್ತಾರ ಇಲ್ಲಿ, ಯಾರು ಇಲ್ಲೇ ಇಲ್ಲಿ ಯಾರು ನಗಕತ್ತಾರ ಅಂತ ಆ ಕಡೆ ಈ ಕಡೆ ಹುಡುಕಾಡಿದ. ಅಲ್ಲಿ ಯಾರು ನಗಾಕತ್ತಿದ್ರ ಅಂದ್ರೆ ಅಲ್ಲಿ ಏನು ಕಲ್ಲಿನ ಮೆಟ್ಲ ಮಾಡಿದ್ರಲ್ಲ ಅವು ನಗಾಕತ್ತಿದ್ವು ಅಂತ ಅವ್ನು ನೋಡಿ. ಅವಾಗ ಕೇಳಿದ್ನಂತ, ಅಲ್ಲೋ ನನ್ನ ನೋಡಿ ನೀ ಯಾಕೆ ನಗಾಕತ್ತಿ, ನಾ ನಗ್ಬೇಕು, ನನ್ನ ಮೂರ್ತಿ ಮಾಡ್ಯಾರಲ್ಲಿ, ಅದನ್ನ ನೋಡಿ ನಾ ನಗ್ಬೇಕು, ನನ್ನ ನೋಡಿ ನೀ ಯಾಕೆ ನಗಾಕತ್ತಿ ಅಂತ ಆ ಕಲ್ಲಿನ ಮೆಟ್ಲಿಗೆ ಆ ಸೌಕಾರ ಕೇಳಿದಾಗ ಆ ಮೆಟ್ಲು ಭಾಳ ಕಿಮ್ಮತ್ತಿನ ಮಾತು ಹೇಳತ್ತಂತ. ಸೌಕಾರ ಇವತ್ತು ನಿನ್ನ ಮೂರ್ತಿ ಮಾಡ್ಯಾರ ಅಂತ ತಿಳ್ಕೊಂಡು ನೀ ಭಾಳ ಖುಷಿ ಪಡಕ್ ಹೋಗ್ಬೇಡ, ನಾ ಇಂದು ಭಾಳ ಖುಷಿ ಏನು ನಾನು ಇಂದು ಒಳ್ಳೆ ಕೆಲಸ ಮಾಡಿದೆ, ಅವಾಗ ನನ್ನ ಮೂರ್ತಿ ಮಾಡಿದ್ರು, ಇವತ್ತು ಮೆಟ್ಲ ಮಾಡ್ಯಾರ, ಇವತ್ತು ನೀ ಚಲೋ ಕೆಲಸ ಮಾಡಿ ನಿನ್ನ ಮೂರ್ತಿ ಮಾಡ್ಯಾರ, ಮುಂದೆ ನಿನಕ್ಕಿಂತ ಮುಂದೆ ಒಳ್ಳೆ ಕೆಲಸ ಮಾಡವಂದ್ರ ಅವನು ಮೂರ್ತಿ ಮಾಡಿ ನಿನ್ನ ಮೆಟ್ಲ ಮಾಡುವಂತ ಪರಿಸ್ಥಿತಿ ಬರ್ತದ. ಅದಕ್ಕೆ ಇವತ್ತು ಬಹಳ ಖುಷಿ ಪಡಕ್ ಹೋಗ್ಬೇಡ ಅಂತ ತಿಳ್ಕೊಂಡ ಆ ಮೆಟ್ಲು ಹೇಳತ್ತು. ಅದಕ್ಕೆ ಜೀವನದೊಳಗೆ ಇಟ್ಟ ಅರ್ಥ ಮಾಡಿ ಭಾಳ ಬಂತಂದ್ರೆ ನಮ್ಮಲ್ಲಿ ಅಹಂಕಾರ ಬರಲಿಕ್ಕೆ ಭಾಳ ಪ್ರಾರಂಭ ಆಗ್ತದೆ. ಅದಕ್ಕೆ ಯಾವಾಗಲೂ ಕೂಡ ನಂದು 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 ಅಂತ ಬಡ್ದಾಡ ಸಾಯಕ್ಕೆ ಹೋಗ್ಬೇಡ್ರಿ. ನಂದು ನಂದು ಅಂತ ಬಡ್ದಾಡಿದ್ರೆ ಇಟ್ಟ ಜೀವನದೊಳಗೆ ಅರ್ಥ ಮಾಡ್ಕೋರಿ. ಒಂದು ಸೂತ್ರ ಏನತ್ತಂದ್ರೆ ಭಾಳ ನನ್ನ ಮುಂದ್ಯಾರು ನನ್ನ ಮುಂದ್ಯಾರು ನನ್ನ ಮುಂದ್ಯಾರು ಯಾರಿಗೆ ಅಹಂಕಾರ ಬರ್ತಾರಲ್ಲ ಅವ್ರಿಗೆ ಒಂದ ಉತ್ತರ ಹೇಳ್ಬೇಕು. ಎಲ್ಲರು ಏನು ಹೇಳ್ಬೇಕು, ನನ್ನ ಮುಂದೆ ಯಾರು ಅಂದವ್ರ ಮುಂದೆ 3 ಗುಂಡ್ಲೆ 6.
ಎಷ್ಟು ಎಷ್ಟು ನಿಮ್ಮ ಬಾಯಾಗ ಬರ್ಬೇಕದು, ನೀವು ತಿಳ್ಕೊಬೇಕಾಗೈತಿ ಮೊದಲು ಅದನ್ನು. ನನ್ನ ಮುಂದೆ ಯಾರು ಈ ಸೂತ್ರ ಎಲ್ಲರ ಬಾಯಾಗೂ ಬರ್ಬೇಕು. ಯಾಕೆ ಬರ್ಬೇಕಂತಂದ್ರೆ ನಾ ಇವತ್ತು ನಂದು ಕೋಟಿಗಟ್ಲೆ ಆಸ್ತಿ ಗಳಿಸಿ ಇವತ್ತೇನು ಮನಿ ಮ್ಯಾಗ ಮನಿ ಕಟ್ಟಿ ಚಲೋ ಕಾರ್ ತಗೋಸಿ ನಂದು ಅಂತ ಅಹಂಕಾರದಿಂದ ಮರದ್ರು ಕೂಡ, ಕೋಟಿಗಟ್ಲೆ ಆಸ್ತಿ ಗಳಿಸಿದ್ರು ಕೂಡ, 30-40 ಸೈಟ್ ಹಿಡಿದ್ರು ಕೂಡ, ನಾವು ಸತ್ತ ಮೇಲೆ ನಮ್ಮನ್ನ ಎಷ್ಟು ಜಾಗದಾಗ ಅಗಿತಾರಂದ್ರೆ 3/6 ಅಷ್ಟ ಜಾಗದಾಗ ನಮ್ಮನ್ನ ಅಗಿತಾರ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕಾಗೈತೆ ನಾವೆಲ್ಲರೂ ಸಹಿತ. ಅದಕ್ಕೆ ಬಹಳ ಸೊಕ್ಕಿನಿಂದ ಮರೆದಬೇಕಾಗಿಲ್ಲ. ಇಲ್ಲಿ ಪ್ರವಚನದ 1ನೇ ದಿನದ ಏನ್ ಟೈಟಲ್ ಇಟ್ಟಾರ ಅಂತಂದ್ರ ದಾಸನಾಗು. 2ನೇ ದಿನದ ಏನಿಟ್ಟಾರ? 1ನೇ ದಿನ ರಾಮ ಮಂತ್ರವ ಜಪಿಸು, ಭಗವಂತನ ಸ್ಮರಣೆ ಮಾಡು. 2ನೇ ದಿವಸ ದಾಸನಾಗು, ಭಗವಂತನಿಗೆ ಶರಣಾಗ್ಬಿಡ. ಈ ಬದುಕನ್ನು ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ಶರಣಾಗ್ಬಿಡು. ಭಾಳ ಸೊಕ್ಕಿನಿಂದ ನೀ ಮೆರಕ್ ಹೋಗ್ಬೇಡ, ಶರಣಾಗ್ಬಿಡ್ಬೇಕು ಭಗವಂತಗೆ. ಯಾರ ಮುಂದೆ ಇದು ಮಾಡಿದ್ರು ಕೂಡ ಭಗವಂತನ ಮುಂದೆ ಅತಿ ಇದು ತೋರ್ಸಕ್ ಹೋಗ್ಬಾರ್ದು. ಯಾಕಂದ್ರೆ ನಾ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಿ ಅಲ್ಲ. ಈ ಭೂಮಂಡಲದೊಳಗ ಎಷ್ಟೋ ಖಂಡಗಳದಾವ, ಎಲ್ಲ ಖಂಡ ನಮ್ದಲ್ಲ, ಒಂದು ಖಂಡ ನಮ್ದು. ಯಾವುದು? ಏಷ್ಯಾ ಖಂಡ. ಈ ಏಷ್ಯಾ ಖಂಡದೊಳಗ ಎಷ್ಟೋ ದೇಶಗಳು ಬರ್ತಾವ, ಎಲ್ಲ ದೇಶ ನಮ್ದ ಅಂತ ಹೇಳಕ್ಕಾಗಲ್ಲ. ಒಂದು ದೇಶ ನಮ್ದು. ಯಾವುದು? ಭಾರತ. ಈ ಭಾರತ ದೇಶದೊಳಗ ಎಷ್ಟೋ ರಾಜ್ಯಗಳು ಬರ್ತಾವ, ಎಲ್ಲ ರಾಜ್ಯ ನಮ್ದ ಅಂತ ಹೇಳಕ್ಕಾಗಲ್ಲ. ಒಂದು ರಾಜ್ಯ ಮಾತ್ರ ನಮ್ದು. ಯಾವುದು? ನಮ್ಮ ರಾಜ್ಯದ ಹೆಸರ ಚಂದ ಹೇಳ್ರಿ ಯವ್ವ. ಇದನ್ನ ಬಿಟ್ಟು ಬ್ಯಾರೆ ಉಪರಾಟ ಮಾತಾಡಂದ್ರ ಕಿವಿಗಳ ಮುಚ್ಚೋಬೇಕು ನಮ್ಮ. ಯಾವುದು? ಕರ್ನಾಟಕ. ಈ ಕರ್ನಾಟಕ ರಾಜ್ಯದೊಳಗ ಎಷ್ಟೋ ಜಿಲ್ಲೆಗಳು ಬರ್ತಾವ, ಎಲ್ಲಾ ಜಿಲ್ಲಾ ನಮ್ದ ಅಂತ ಹೇಳಕ್ಕಾಗಲ್ಲ. ಕೇವಲ ಒಂದು ಜಿಲ್ಲಾ ಮಾತ್ರ ನಮ್ದು. ಯಾವುದು? ಬಾಗಲಕೋಟೆ. ಈ ಬಾಗಲಕೋಟೆ ಜಿಲ್ಲೆ ಒಳಗೆ ಎಷ್ಟೋ ತಾಲೂಕುಗಳು ಬರ್ತಾವ, ಎಲ್ಲಾ ತಾಲೂಕು ನಮ್ದ ಅಂತ ಹೇಳಕ್ಕಾಗಲ್ಲ. ಕೇವಲ ಒಂದು ತಾಲೂಕು ಮಾತ್ರ ನಮ್ದು. ಯಾವುದು? ಜಮಖಂಡಿ. ಈ ಜಮಖಂಡಿ ತಾಲೂಕಿನೊಳಗ ಎಷ್ಟೋ ಊರುಗಳು ಬರ್ತಾವ, ಎಲ್ಲ ಊರು ನಮ್ದ ಅಂತ ಹೇಳಕ್ಕಾಗಲ್ಲ. ಕೇವಲ ಒಂದು ಊರು ಮಾತ್ರ ನಮ್ದು. ಯಾವುದು? ಹಿಂದೆ ಕೂತವ್ರ ಸಂಬಂಧ ಇಲ್ಲ ನಿಮ್ಗೆ, ಎಲ್ಲ ಅವ್ರಿಗೆ ಬಿಟ್ಟವ್ರಿ ಅಜ್ಜಾರ. ನಮ್ದು ಏನು ಪರಿಸ್ಥಿತಿ ಕೇಳತ್ತೀರಿ ನೀವು? ಎಲ್ಲ ಹಬ್ಬಗಳು ಅವರು ಇಲ್ಲಿ ಮುಂದೆ ಜಾಸ್ತಿ ಕುಂತರು, ನೀವ ಎಲ್ಲ ಹನ್ನೊಂದು ಹಬ್ಬಗಳು ನಿಮ್ಮ ಬಸ್ ಫ್ರೀನು ನಿಮ್ದ, ತಿಂಗಳಿಗೆ ಗೃಹಲಕ್ಷ್ಮಿನೂ ನಿಮ್ಗೆ, ಪಾಪ ಎಲೆಕ್ಷನ್ದಾಗ ಪ್ರಚಾರ ಅಂಗಿ ಹರ್ಕೊಂಡು ಪ್ರಚಾರ ಮಾಡುವ ಅವಕ್ಕೂರು ಲಾಭ ಪಡ್ಯಾಕತ್ತವ್ರು ನೀವು. ನಮ್ಮ ಗಂಡು ಮಕ್ಕಳ ಪರಿಸ್ಥಿತಿನೇ ಏನಿಲ್ಲ, ಎಲ್ಲ ನಿಮಗೆ ಕೊಟ್ಟು ಲಾಸ್ಟ್ ಒಂದು ಹಬ್ಬ ಉಳಿದು ಬಿಟ್ಟಿರೋದು ನಮ್ದು. ಯಾವುದು? ಅದನ್ನ ಚಂದ ಹೇಳ್ತೀರಿ ನೋಡಿ ಮಾತು. ನೀವು ಹಚ್ಚಿಬಿಟ್ರಿ ಎಲ್ಲರಿಗೂ, ನೀವು ಅದಕ್ಕೆ ಚಂದ ಹೇಳ್ತೀರಿ ನೀವು. ಅದಕ್ಕೆ ಯಾವ್ದು ನಮ್ಮೂರು? ಇಪ್ಪರಗಿ. ಈ ಇಪ್ಪರಿಗೆ ಒಳಗ ಎಷ್ಟೋ ಓಣಿಗಳು ಬರ್ತಾವು, ಎಲ್ಲ ಓಣಿ ನಮ್ದ ಅಲ್ಲ, ಕೇವಲ ಒಂದು ಓಣಿ ಮಾತ್ರ ನಮ್ದ. ಆ ಓಣಿ ಒಳಗ ಎಷ್ಟೋ ಮನಿಗಳು ಬರ್ತಾವು, ಎಲ್ಲ ಮನಿ ನಮ್ದ ಅಲ್ಲ, ಒಂದು ಮನಿ ಮಾತ್ರ ನಮ್ದ. ಆ ಮನಿ ಒಳಗ ಎಷ್ಟೋ ರೂಮ್ಗಳು ಬರ್ತಾವ ಅಂತ ತಿಳ್ಕೊಂಡು ಎಲ್ಲ ರೂಮ್ ನಮ್ದ ಅಲ್ಲ, ಕೇವಲ ಒಂದು ಬೆಡ್ರೂಮ್ ಮಾತ್ರ ನಮ್ದ. ಆ ಬೆಡ್ರೂಮ್ದೊಳಗ ಎಷ್ಟೋ ಜಾಗ ಐತೆ ಅಂತ ತಿಳ್ಕೊಂಡು ಉಳ್ಳಾಡ್ಕೊತ ಅಲ್ಲಿದ ನಂದ ಜಾಗ, ಇಲ್ಲೂ ನಂದ ಜಾಗ, ಉಳ್ಳಾಡ್ಕೊತ ಮಕ್ಕೊಳಕಾಗೈತ? ನಾವು ಮಲ್ಕೊಳ್ಳುವಂಥ ಜಾಗ ಎಷ್ಟಂದ್ರೆ ಮನಿ ಒಳಗೆ ಎಷ್ಟು ಬೆಡ್ರೂಮ್ ಎಷ್ಟು ದೊಡ್ಡದಿದ್ರು ಕೂಡ ನಾವು ಮಲ್ಕೊಳ್ಳುವಂಥ ಜಾಗ ಎಷ್ಟಂದ್ರೆ ಅರ್ಧ ಮಂಚದಟ್ಟ ಅಟ್ಟ ನಮ್ಮ ಜಾಗ ಅಂತಕ್ಕಂಥದ್ದು ಅರ್ಥ ಮಾಡ್ಕೊ. ಎಷ್ಟು ಆಸ್ತಿ ಗಳಿಸಿದ್ರು ಕೂಡ ನಾವು ಮಲ್ಕೊಳ್ಳುವಂಥ ಜಾಗ, ಅದು ಶ್ರೀಮಂತನ ಆಗಿರಲಿ ಬಡವನ ಆಗಿರಲಿ, ಎಲ್ಲರೂ ಮಲ್ಕೊಳ್ಳುವಂಥ ಜಾಗ ಎಷ್ಟಂದ್ರೆ ಅದು ಅರ್ಧ ಮಂಚದಟ್ಟ ಅಟ್ಟ ನಮ್ಮ ಜಾಗ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಇಟ್ಟು ಸತ್ಯ ಗೊತ್ತಿದ್ರು ಕೂಡ ನಂದು ಅಂತ ಬಡ್ದಾಡ್ದಕ್ಕ ನಮ್ಮ ಇಪ್ಪರಿಗೆ ಗ್ರಾಮದೊಳಗ ಸದಾಕಾಲ ಬೆಳಗಬೇಕನ್ನುವಂತ ಒಂದು ಸಂಕಲ್ಪವನ್ನು ಇಟ್ಕೊಂಡ ನೀವು ಹನುಮಾನ ದೇವಸ್ಥಾನದಿಂದ ಮುಂದೆ ನೋಡವ ಅಪ್ಪರ ಭಕ್ತಾಭಿಮಾನಿಗಳು ಕರ್ನಾಟಕದೊಳಗೆ ಬಹಳ ಜನ ಅದಾರ. ಮೇಘರಾಜ ಅಂದ್ರೆ ಅವರ ಅಂತ ನೋಡ್ರಿ ಎಷ್ಟು ವಿಶೇಷ ನೋಡಿ. ನಾವು ಹೇಳೋದಲ್ಲ, ಭಕ್ತರ ಅವ್ರ ಬಗ್ಗೆ ಹೇಳತ್ತಾರ ಅಂತಂದ್ರೆ ಅವ್ರು ಎಷ್ಟು ಈ ನಾಡಿನೊಳಗೆ ಎಷ್ಟು ಪವಾಡವನ್ನು ಮಾಡ್ಯಾರ ಅಂತಕ್ಕಂಥದ್ದು ಅವ್ರದ್ದು ಒಂದು ಪವಾಡ ನಮ್ಮ ಮೇಲೆ ಆಗೈತಿ. ಆದ್ರೆ ಅದನ್ನ ಸಪ್ರೇಟ್ ಹೇಳ್ತೀನಿ ನಾನು. ಅದರ ವಿಶೇಷವಾಗಿ ನೀವೆಲ್ಲರೂ ಕೂಡ ಇಪ್ಪರಿಗೆ ಗ್ರಾಮ ಅಂದ್ರೆ ಒಂದು ಆಧ್ಯಾತ್ಮದ ತವರು.
ನಮ್ಮ ಜಮಖಂಡಿ ಭಾಗದೊಳಗ ಒಂದು ಆಧ್ಯಾತ್ಮದ ತವರು ಅಂತ ಹೆಸರು ಪಡೆದಿಟ್ಕೊಂಡಿರ್ತಕ್ಕಂಥ ಒಂದು ಅಪರೂಪದ ಗ್ರಾಮ ಅಂತಂದ್ರೆ ಅದು ಇಪ್ಪರಿಗೆ ಗ್ರಾಮ ಅಂತ ನಾವು ಬಹಳ ಅಭಿಮಾನದಿಂದ ಹೇಳ್ಬೇಕು. ಎಷ್ಟು ಭಕ್ತಿವಂತರು ನೀವು ಊರಾಗ. ಯಾಕಂತಂದ್ರೆ ಇಟ್ಟು ಜನ ಸ್ವಾಮಿಗಳು ಇದ ಊರಾಗ ಇಂದಿನ ಇಲಕಲ್ಲ ಮಹಾನ್ ತಪ್ಪುಗಳು ಜನ್ಮ ತಾಳಿರ್ತಕ್ಕಂಥ ಊರು, ಈಗಿನ ಶ್ರೀಶೈಲ ಜಗದ್ಗುರುಗಳು ಜನ್ಮ ತಾಳಿರ್ತಕ್ಕಂಥ ಊರು, ಸಂಗಮೇಶ್ವರ ಮಹಾರಾಜರು ಈ ಊರು ಒಳಗ ಪಾವನ ಗದ್ದಿಗೆ ಇರುವಂತ ಊರಿದ. ಎಂತ ಮಹಾತ್ಮರು ಈ ಜನ್ಮದೊಳಗ ಈ ಊರಿನೊಳಗ. ಈ ನೆಲ ಮಣ್ಣಿನ ಹೇಳಿನಿ ಇದು ಎಷ್ಟು ಪವಿತ್ರ ಐತೆ ಅಂದ್ರೆ ಈ ಇಪ್ಪರಿಗೆ ನೆಲ ಎಷ್ಟು ಪವಿತ್ರ ಐತೆ ಅಂದ್ರ ಇಷ್ಟ ಅರ್ಥ ಮಾಡ್ಕೋರಿ. ಶಿವಯೋಗ ಮಂದಿರದೊಳಗ ವಿಭೂತಿ ನಿರ್ಮಾಣ ಮಾಡ್ತಾರೆ. ಶಿವಯೋಗ ಮಂದಿರದೊಳಗ ಶುದ್ಧ ಗೋಮಯ ಸಗಣಿಯಿಂದ ಅಲ್ಲಿ ವಿಭೂತಿ ನಿರ್ಮಾಣ ಮಾಡ್ತಾರ. ಆ ಶಿವಯೋಗ ಮಂದಿರ ವಿಭೂತಿ ಅಂದ್ರೆ ಬಹಳ ಶ್ರೇಷ್ಠ ಪವಿತ್ರ ಅಂತ ಹೇಳ್ತಾರ. ನೀವು ಒಂದು ತಲೆ ಒಳಗೆ ಇಟ್ಕೋರಿ, ಶಿವಯೋಗ ಮಂದಿರದ ವಿಭೂತಿ ಎಷ್ಟು ಪವಿತ್ರ ಐತಲ್ಲ ಅಷ್ಟ ಪವಿತ್ರ ಈ ಇಪ್ಪರಿಗೆ ನೆಲನೂ ಕೂಡ ಅಷ್ಟ ಪವಿತ್ರ ಐತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಈ ನೆಲ ಪವಿತ್ರ ಅಂದ್ರೆ ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗ. ಹಲವಾರು ಮಹಾತ್ಮರ ಈ ಪುಣ್ಯ ಭೂಮಿಗೆ ಬಂದು ಅವರ ಪಾದಸ್ಪರ್ಶದಿಂದ ಈ ಗ್ರಾಮ ಬಹಳ ಪುಣ್ಯಕ್ಷೇತ್ರವಾಗಿ ನಾಡಿನೊಳಗ ಬೆಳಗ್ತಾ ಇದೆ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಜೀವನದೊಳಗ ಇಷ್ಟ ಅರ್ಥ ಮಾಡ್ಕೋರವ ಬಾರ. ಅದಕ್ಕೆ ನಾ ಹೇಳಿದೆ ಇಂಥವು ಬರ್ತಾವ ನಮ್ಮ ಕೇಸ್. ಒಳ್ಳೆಯವ್ರಿದ್ದಾಗ ಬರ್ತಾರ ಇಲ್ಲ ನಮ್ಮ ಹತ್ರ. ಸಂಸಾರ ಏನ್ರ ಕೆಟ್ಟಾಗ ಬರ್ತಾರೆ ನಮ್ಮ ಹತ್ರ. ಅವಾಗ ಸ್ವಾಮಿಗಳು ನೆನಪಾಗೋದು ಎಲ್ಲರಿಗೆ. ಅವಾಗ ಅವ ಅಂದ, ನೀ ಏನೂ ಮಾಡಕ್ಕೆ ಹೋಗ್ಬೇಡಪ್ಪ, ನಿಮ್ಮ ಸಂಸಾರದೊಳಗೆ ಏರಾಪಿರಿ ಆಗ್ತಿರ್ತದ, ನಿಮ್ಮ ಹೆಂಡ್ತಿಗೆ ಬಂದ ಮ್ಯಾಗ ನೀ ಏನೂ ಅನ್ನಕ್ಕೆ ಹೋಗ್ಬೇಡ. ನೀವು ಒಂದ ಮಾತು ಹೇಳ, ಅಕ್ಕಿ ಏನೋ ಮಾಡಲ್ಲಕ್ಕ, ಅಡ್ಗೆ ಮಾಡಲ್ಲಕ್ಕ, ಚಲೋ ಬಟ್ಟೆ ಉಡಲ್ಲಕ್ಕ, ಏನೋ ಮಾಡಲ್ಲಕ್ಕ. ಆಕಿಗೆ ಏನಂದ್ರೆ ಭಾರಿ ಹುಟ್ಟಿ ನೋಡು ಬಟ್ಟೆ ಅಂದ್ಬಿಡು. ಆಕಿ ಯಾವ್ದಾರ ಅಡಿಗೆ ಮಾಡಲ್ಲಕ್ಕ, ಹೆಂಗಾರ ಹುಳಿಯಾರ ಮಾಡಿರ್ಲಕ್ಕ, ಸಪ್ಪರ ಮಾಡಿರ್ಲಕ್ಕ, ಬೆಳ್ಚರ ಹೆಂಗಾರ ಮಾಡಿರ್ಲಕ್ಕ. ಆಕಿಗೆ ಏನು ಅನ್ಬೇಕತ್ತಂದ್ರೆ ಭಾರಿ ಚಂದ ಅಡಿಗೆ ಮಾಡಿ ನೋಡ ಅಂದ್ಬಿಡ್ಬೇಕು. ಇಟ್ಟು ಮಾಡ್ಕೊತ ಹೋಗಪ್ಪ, ನಿನ್ನ ಸಂಸಾರ ಚೆನ್ನಾಗಿ ನಡೀತದ ಅಂತ ನಾ ಹೇಳಿ ಕಳಿಸಿದೆ. ಅದು ಎಡಬಟ್ಟು ಏನಾಗಿತ್ತಂದ್ರೆ ಮನೆ ಒಳಗೆ ಅವ ಹೋದ ಭಾಳ ದಿವ್ಸಕ್ಕೆ ಆ ಹೆಂಡ್ತಿ ಅಡ್ಗೆ ನೀಡಿದ ಮ್ಯಾಗ ಅವ ಊಟ ಮಾಡಿದ. ವಿಶೇಷ ಹೋಳ್ಗೆ ಊಟ ಮಾಡಿದ. ಅವಾಗ ಹೋಳ್ಗೆ ಉಂಡ ಕೇಸಿಂದ ಸಾರು ಮಾಡಿದ್ಲು, ಅನ್ನ ಸಾರು ಉಂಡ ಮ್ಯಾಗ ಅವ ಅಂದ, ನಾ ಹೇಳಿದ ಮಾತು ನೆನಪು ಮಾಡ್ಕೊಂಡು ಅವ ಏನಂದ್ರೆ, ಏನು ಚಲೋ ಸಾರು, 20 ವರ್ಷ ಆಯ್ತು ಮದುವೆ ಆಗಿ ಇಟ್ಟು ಚಲೋ ಸಾರು ಉಂಡೇ ಇಲ್ಲ ನೋಡಿ ನನ್ನ ಜೀವನದಾಗ ಅಂದ್ಬಿಟ್ಟು ನೋಡಿ. ಅವಾಗ ಹೇಳ್ತೆ ಅಂದ್ಲಂತ, ಈ ಮೊದಲು ಗಂಡನ ಕಪ್ಪಾಳ ಕೊಡದ್ಲಂತಕ್ಕಿ. ಅಲ್ಲ ಸಾರು ಚಲೋ ಆಗೈತೆ ಅಂತ ನಾ ಹೇಳಕತ್ತೀನಿ, ನನಗೆ ನೀ ಯಾಕೆ ಕೊಡ್ದೆ ಅಂತ ಕೇಳಿದಾಗ ಅವಾಗ ಅಂದ್ಲಂತಕ್ಕಿ, 20 ವರ್ಷ ಆಯ್ತು ಅಡ್ಗೆ ಮಾಡಕತ್ತು, ಒಂದು ದಿವಸ ಹೊಗಳಿಲ್ಲ ನೀನು, ಇವತ್ತು ಬಾಜು ಮನೆಗೆ ಹೋಗಿ ಸಾರು ತೊಗೊಂಬಂದಿನಿ, ಇವತ್ತು ಹೊಗಳಕತ್ತಿ ಅಂದ್ಲಂತಕ್ಕಿ. ಹಿಂಗೆ ಹಾಕ್ಕೊಂಡು ನೋಡು ಒಮ್ಮೆ ಜೀವನದೊಳಗೆ. ಅದಕ್ಕೆ ಒಮ್ಮೆ ಹಿಂಗೂ ಆಗ್ತಿರ್ತಾವೆ, ಎಡದ್ರ ತೊಡರ ಎಲ್ಲರೂ ಬರ್ತಾ ಇರ್ತಾವೆ. ಚಂದ ನೆಮ್ಮದಿಯಿಂದ ನಾವೆಲ್ಲರೂ ಕೂಡ ಪ್ರೀತಿ ಮಾಡ್ರಿ. ಯಾರ ಜೋಡಿನೂ ದ್ವೇಷ ಕಟ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲರ ಜೋಡಿ ಪ್ರೀತಿಯಿಂದ ಬದುಕೋದನ್ನು ದ್ವೇಷ ಬಿಡ್ರಿ, ಪ್ರೀತಿ ಮಾಡ್ರಿ. ದ್ವೇಷ ಬಿಡು, ಪ್ರೀತಿ ಮಾಡ. ನಾ ದ್ವೇಷ ಬಿಡು ಅಂತೀನಿ, ಪ್ರೀತಿ ಮಾಡು ಅನ್ಬೇಕು. ದ್ವೇಷ ಬಿಡು, ಪ್ರೀತಿ ಮಾಡು. ಇಟ್ಟ ಜೀವನದೊಳಗೆ ಸೂತ್ರ ಅನುವರ್ಸ್ಕೊಂಡ್ಬಿಡ್ರಿ. ಬೇರೆ ಏನೂ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಒಟ್ಟು ಜೀವನದೊಳಗೆ ಯಾವಾಗಲೂ ಕೂಡ ನಕ್ಕೋತಾ ಇರ್ರಿ. ಅದರ ಸಂಬಂಧ ನಮ್ಮ ಕಮಿಟಿಯವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕೆ ಯಾರ ಜೋಡಿ ಹೇಳ್ತಾರ, ದರಾ ಬೇಂದ್ರೆ ಅಜ್ಜ ಒಂದು ಮಾತು ಹೇಳ್ತಾನೆ, ಭಾಳ ಕಿಮ್ಮತ್ತಿನ ಮಾತು, ನಕ್ಕ 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 ಸಾಯ್ರಿ ನಕ್ಷತ್ರ ಹಾಕಿರಂತ ದರಾ ಬೇಂದ್ರೆ ಅಜ್ಜ ಹೇಳ್ತಾನೆ. ಅದಕ್ಕೆ ಯಾವುದು ಜೀವನದೊಳಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ, ಚಂದ ನಕ್ಕೋತಾ ಇರ್ರಿ. ಯಾರ ಜೋಡಿನ ದ್ವೇಷ ಕಟ್ಕೊಳಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ, ನನಗೂ ಕೂಡ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಇಪ್ಪರಿಗೆ ಗ್ರಾಮಕ್ಕೆ ಬಂದು ಭಾಳ ಅಂದ್ರೆ ಭಾಳ ಖುಷಿ ಆಗಿದೆ. ಜಗದ್ಗುರು ಮಹಾಸನ್ನಿ ದೇವರ ಆಶೀರ್ವಾದ ನನಗೂ ಕೂಡ ಆತು. ನಮ್ಮ ಹಿಂದಿನ ಗುರುಗಳ ಜೋಡಿ ಅಜ್ಜವರು ಭಾಳ ಒಂದು ಅವಿನಾಭಾವ ಸಂಬಂಧ. ನಮ್ಮ ಅಜ್ಜರು ಓಲೆ ಮಠದೊಳಗೆ ಯಾವುದೇ ಪ್ರತಿ ಫಂಕ್ಷನ್ ಇದ್ದರೂ ಕೂಡ ಅಜ್ಜವರು ಶ್ರೀಶೈಲ ಪೀಠಕ್ಕೆ ಆಗೋಕ್ಕಿಂತ ಬಿಫೋರ್ ಅವಾಗ ಓಲೆ ಮಠದೊಳಗೆ ಯಾವುದೇ ಫಂಕ್ಷನ್ ಆದರೂ ಕೂಡ ನಮ್ಮ ಅಜ್ಜವ್ರನ್ನ ಬಿಟ್ಟು ಓಲೆ ಮಠದೊಳಗೆ ಫಂಕ್ಷನ ಮಾಡ್ತಿದ್ದಿಲ್ಲ ನಮ್ಮ ಅಜ್ಜವ್ರು. ಅಷ್ಟು ಪ್ರೇಮ ನಮ್ಮ ಶ್ರೀಶೈಲ ಜಗದ್ಗುರು ಸನ್ನಿಧಿಯವರ ಮೇಲೆ. ಅದಕ್ಕೆ ಅವರು ಇವತ್ತು ಬಂದು ಅವ್ರ ಊರಿಗೆ ಬಂದು ಇವತ್ತು ಅವ್ರ ಆಶೀರ್ವಾದ ಆಗಿದ್ದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಯದ. ಅವ್ರ ಬಗ್ಗೆ ಒಂದು ಅಭಿಮಾನ ಏನು ನನಗೆ ಮೂಡುತ್ತದೆ ಅಂತಂದ್ರೆ, ಇವತ್ತು ನಮ್ಮ ಜಮಖಂಡಿ ಒಳಗೆ ಒಂದು ಯುಗಮಾನ ಉತ್ಸವ ಕಾರ್ಯಕ್ರಮ ಮಾಡ್ಬೇಕಂತ ಅಲ್ಲೆಲ್ಲ ಶಾಸಕರು ಎಲ್ಲರೂ ಕೂಡಿ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಎಲ್ಲ ಸಮಾಜದವ್ರು.
ಎಲ್ಲರೂ ಮೀಟಿಂಗ್ ಮಾಡಿ ಯುಗಮಾನೋತ್ಸವ ಮಾಡಿ ಜಗದ್ಗುರು ಮಹಾಸನ್ನಿಧಿಯವರ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಮಾಡಬೇಕಂತ ಎಲ್ಲರೂ ತೀರ್ಮಾನ ಮಾಡಿದಾಗ ಅವಾಗ ಜಗದ್ಗುರು ಮಹಾಸನ್ನಿಧಿಯವರು ಏನು ಹೇಳ್ತಾರಂದ್ರೆ ಈಗ ಯುದ್ಧ ನಡೆದ ಭಾರತ ದೇಶ ಪಾಕಿಸ್ತಾನದ ವಿರುದ್ಧ ಉಗ್ರಗಾಮಿಗಳ ವಿರುದ್ಧ ಇವತ್ತ ಯುದ್ಧ ನಡೆದದ. ಇಂಥ ಸಂದರ್ಭದೊಳಗ ಅಡ್ಡ ಪಲ್ಲಕ್ಕಿ ಮಾಡೋದು ಬೇಡ, ನಮ್ಮ ಭಾರತ ದೇಶ ಶಾಂತ ಆಗುವವರೆಗೂ ಸಹಿತ ನಾ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಮಾಡಲ್ಲ ಅಂತ ತಿಳ್ಕೊಂಡ ಜಗದ್ಗುರು ಮಹಾಸನ್ನಿಧಿಯವರು ಹೇಳ್ತಾರಂದ್ರೆ ಇಂಥ ಜಗದ್ಗುರುಗಳು ಅದು ನಮ್ಮ ನಾಡಕ್ಕೆ ಸಿಕ್ಕಿದ್ದು, ಅದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ನೀವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕು. ಅಂತ ಜಗದ್ಗುರು ಮಹಾಸನ್ನಿಧಿಯವರಿಗೆ ಒಮ್ಮೆ ಕೈ ಮೇಲೆ ಎತ್ತಿ ನಾವು ಅಭಿಮಾನದ ಚಪ್ಪಾಳೆಯನ್ನು ನಾವೆಲ್ಲರೂ ಸಹಿತ ತಟ್ಟೋಣ. ಅದೇ ತರನಾಗಿ ದಾಸೋಹ ರತ್ನ ಅನ್ನದಾನೇಶ್ವರ ಸ್ವಾಮಿಗಳು ಅವ್ರ ಬಗ್ಗೆ ಭಾಳ ಪ್ರೇಮ ನನಗೆ. ನಾ ಇವತ್ತು ಒಲೆ ಮಟ್ಟಕ್ಕೆ ಹೇಳೇ ಬಿಡ್ತೀನಿ ನೋಡ್ರಿ, ನಾನು ನಿಮ್ಮ ಋಣ ಏನೈತಿ ಅನ್ನೋದು ಈಗ ಹೇಳಬಿಡ್ತೇನೆ. ನಾವು ಒಲೆ ಮಟ್ಟಕ್ಕೆ ಇವತ್ತು ಆಗ್ಬೇಕಾಗಿತ್ತಂದ್ರೆ ಕಾರಣನ ಅವ್ರು ನನಗೆ. ಹೆಂಗೆ ಅಂತೀರೇನು ನೀವು? ಹೆಂಗತ್ತು ಮನಸ್ಸಿನಾಗ ಮೂಡ್ಬೋದು. ನಾವು ಒಂದು ದಿವಸ ಸೋಮವಾರ ದಿವಸ ಅವ್ರನ್ನ ಭೇಟಿ ಆಗ್ಬೇಕಂತ ಅವ್ರ ಮಠಕ್ಕೆ ನಾನು ಬಂದಿದ್ದೆ. ಅವಾಗ ರಾತ್ರಿ ಲೇಟ್ ಆಗಿತ್ತು. ನಾನೇನು ಮಾಡಿದ್ನ, ಓಲೆ ಮಠದಾಗ ವಸ್ತಿ ಇದ್ದಾಗ ಅವಾಗ ಒಲೆ ಮಠದ ಹಿಂದಿನ ಗುರುಗಳು ಅವಾಗ ನನಗೆ ಹೊಸದಾಗಿ ಪರಿಚಯ ಆದ್ರು. ನಾ ಎಲ್ಲಿಗೆ ಬಂದೀನಿ, ಇವ್ರನ್ನ ಭೇಟಿ ಆಗ್ಬೇಕಂತ ನಾ ಜಮಖಂಡಿಗೆ ಬಂದಿದ್ದೆ. ಅವಾಗ ಒಲೆ ಮಠಕ್ಕೆ ವಸ್ತಿ ಬಂದಿದ್ದೆ. ಅವಾಗ ಅಭಿನವ ಕುಮಾರ ಚನ್ನಬಸವ ಸ್ವಾಮಿಗಳು ಪರಿಚಯ ಆಯ್ತು. ಅವಾಗ ಪರಿಚಯ ಆಗಿ ನನ್ನ ಹಿನ್ನೆಲೆಯನ್ನು ಎಲ್ಲವನ್ನು ಕೇಳಿ ಇವರ ನನ್ನ ಮಠಕ್ಕೆ ಉತ್ತರಾಧಿಕಾರಿ ಮಾಡ್ಕೊಳ್ಬೇಕಂತ ತಿಳ್ಕೊಂಡು ಅವಾಗ ನಿರ್ಧಾರ ಮಾಡಿದ್ರು ನಮ್ಮ ಅಜ್ಜವ್ರು, ಒಲೆ ಮಠದ ಅಜ್ಜರು. ಅದಕ್ಕೆ ಮೇನ್ ಕಾರಣನ ಅವ್ರು ಹಾಕ್ಕಾರ ನನ್ನ ಜೀವನದೊಳಗೆ. ಅದಕ್ಕೆ ಅವ್ರನ್ನ ಯಾವಾಗಲೂ ಕೂಡ ನಾನು ನೆನೆಸ್ಕೊತಾ ಇರ್ತೇನೆ. ಅದಕ್ಕೆ ಅವ್ರದ್ದು ಇವತ್ತು ಅವ್ರ ದರ್ಶನ ಆಗಿದ್ದು ಕೂಡ ನನಗೆ ಭಾಳ ಖುಷಿಯನ್ನು ತಂದಿದೆ. ಎಲ್ಲೇ ಈ ಭಾಗದೊಳಗೆ ಎಲ್ಲೇ ದಾಸೋಹ ನಡೆದ್ರು ಕೂಡ ಅಲ್ಲಿ ಯಾರ್ದು ದಾಸೋಹ ಸೇವೆ ನಡೀತಿರ್ತದಂದ್ರೆ ಅದು ಅನ್ನದಾನೇಶ್ವರ ಸ್ವಾಮಿಗಳ್ದ ನಡೀತಿರ್ತದ ಅಂತ ನಾ ಹೇಳೋ ಮಾತಲ್ಲಿದು. ಈ ಕಡೆ ಜನ ಭಕ್ತರು ಹೇಳೋ ಮಾಡು. ಸೋಮವಾರನ ಬತ್ತಂದ್ರೆ ಸಾಕು, ಬಂಡಿ ಗಣಿ ಒಳಗೆ ಜಾತ್ರೆ ಸಂಭ್ರಮ. ನಮ್ಮ ಮಠದೊಳಗೆ ವರ್ಷಕ್ಕೊಮ್ಮೆ ಜಾತ್ರೆ ಬಂದ್ರೆ ಬಂಡಿ ಗಣಿ ಒಳಗೆ ಸೋಮವಾರಕ್ಕೊಮ್ಮೆ ಜಾತ್ರೆ ನಡೀತದಲ್ಲಿ. ಲಕ್ಷಾಂತರ ಜನ ಬಂದು ಅಲ್ಲಿ ದಾಸೋಹವನ್ನು ಸ್ವೀಕರಿಸ್ತಾರೆ. ಅದಕ್ಕೆ ಅವರು ಪರಮ ಪೂಜ್ಯರು ಬಂದಿದ್ದಾರೆ. ಅವ್ರಿಗೂ ಕೈ ಮೇಲೆ ಎತ್ತಿ ಜೋರಾದ ಚಪ್ಪಾಳೆಯನ್ನು ತಟ್ರಿ. ಅದೇ ತರನಾಗಿ ನಮ್ಮ ರುದ್ರಾಕ್ಷಿ ಮಠದ ಅಪ್ಪರು ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ನಾ ಹೇಳ್ತಾ ಹೋಗ್ತೀನಿ ಹಂಗ ಚಪ್ಪಾಳೆ ತಟ್ಟಬೇಕು. ನೀವು BP ಶುಗರ್ ಒಟ್ಟ ಬರೋಂಗಿಲ್ಲ. 3 ಲಾಭದ ಚಪ್ಪಾಳೆ ತಟ್ಟೋದ್ರಿಂದ. ಒಂದನೇದು BP ಶುಗರ್ ಒಟ್ಟ ಬರೋಂಗಿಲ್ಲ. ಎರಡನೇದು ಏನಂತಂದ್ರೆ ಯಾರ ಬಾಜು ಮಲ್ಕೊಂಡಿದ್ರಂದ್ರೆ ಹೆಚ್ಚಕ್ಕ. ಮೂರನೇದು ಏನಂದ್ರೆ ಸೊಳ್ಳೆ ಬಂದಿದ್ವು ಅಂದ್ರೆ ಸತ್ತು ಹೋಕ್ಕವು. ಇಟ್ಟು 3 ಲಾಭ ಅದಾವ. ಅದೇ ತರನಾಗಿ ನಮ್ಮ ಸಿದ್ಧಾರೂಢ ಅಪ್ಪಗಳು ಅವರು ಅದ್ಭುತವಾದ ಪ್ರವಚನವನ್ನು ನೀಡ್ತಾರೆ. ಅವ್ರ ಹಿಂದಿನ ಅಪ್ಪಾರ ಶಿವಪುತ್ರ ಶಿವರುದ್ರ ಶರಣರು ಅವ್ರದ್ದು ಪ್ರವಚನ ಅತನಿ ಒಳಗೆ ಅಧ್ಯಯನ ಮಾಡುವಾಗ ಪ್ರವಚನವನ್ನು ಕೇಳಿದ್ದೆ ಶ್ರಾವಣ ಮಾಸದೊಳಗೆ. ಇವರು ಕೂಡ ಅದ್ಭುತವಾಗಿ ಪ್ರವಚನವನ್ನು ನೀಡ್ತಾರೆ. ಅವ್ರಿಗೂ ಜೋರಾದ ಚಪ್ಪಾಳೆ ತಟ್. ಅದೇ ತರನಾಗಿ ಇಲ್ಲಿ ಸಂಗೀತ ಸೇವೆ ಮಾಡಕ್ಕೆ ಬಂದಿರತಕ್ಕಂಥ ನಮ್ಮ ಸಹೋದರಿ ಸರಸ್ವತಿ ಸಬರದ ಅವರು ಭಾಳ ಅದ್ಭುತವಾಗಿ ಸಂಗೀತವನ್ನು ಆಡ್ತಾರೆ. ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ನಮ್ಮ ಹನುಮಂತ ಅಂಕ ತಬಲವಾದ ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ಮತ್ತು ಆಗಲು ಈ ಕಾರ್ಯಕ್ರಮ ನಡಿಬೇಕಂದ್ರೆ ಅಷ್ಟು ಸರಳ ಇರಲ್ಲ ಇದು. ಈ ಕಾರ್ಯಕ್ರಮ ನಡಿಬೇಕಂದ್ರೆ ನಮ್ಮ ಹಿರಿಯರು ಯುವಕರು ಎಷ್ಟು ದಿನದ ನಿದ್ದೆ ಕಳೆದಾರ ಅವ್ರಿಗೆ ಗೊತ್ತದ. ಆ ಸ್ವಾಮಿಗಳಿಗೆ ಆಮಂತ್ರಣ ಕೊಡೋದು, ನಮ್ಮ ಹತ್ರ ಯಾವಾಗ ಬಂದಾರ 1 ತಿಂಗಳದಿಂದ ಆಮಂತ್ರಣ ಕೊಡಕ್ಕೆ ಬಂದಾರ ಅವ್ರು. ಹಂಗೆ ಈ ಕಾರ್ಯಕ್ರಮ ಮಾಡೋಕ್ಕೆ ಭಾಳ ಕಷ್ಟಪಟ್ಟು ಸಂಘಟನೆಯನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಇಪ್ಪರ್ಗಿ ಗ್ರಾಮದ ಎಲ್ಲ ಹಿರಿಯರಿಗೂ ಯುವಕರಿಗೆ ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ ಎಲ್ಲರಿಗೂ. ಮತ್ತು ಇಲ್ಲಿ ನಮ್ಮ GH ಮೀಡಿಯಾ ಬಂದಾನ. ಅವ ಯೂಟ್ಯೂಬ್ ಚಾನಲ್ದೊಳಗೆ ಎಲ್ಲ ಶರಣರ ಪ್ರವಚನವನ್ನು ಬಿಡ್ತಿರ್ತಾನೆ ಯೂಟ್ಯೂಬ್ದೊಳಗೆ. ಅವನು ಕೂಡ ಬಂದಿದ್ದಾನ. ಅವ್ರಿಗೂ ಜೋರು ಚಪ್ಪಾಳೆ ತಟ್ರಿ. ಅದೇ ಥರನಾಗಿ ನಮ್ಮ ಫೋಟೋಗ್ರಾಫರ್ ಅವರು ನಮ್ಮ ಜಮಖಂಡಿ ತಾಲೂಕಿನ ಅಧ್ಯಕ್ಷರವರು, ನಮ್ಮ ಫೋಟೋಗ್ರಾಫರ್ ಅವ್ರ ಹೆಸರೇನ್ರಿ? ಈರಣ್ಣವರು. ಅವರು ಕೂಡ ಚಂದ. ಅವ್ರ ಕಷ್ಟ ಎಷ್ಟು ಇರ್ತದಂದು ಫೋಟೋಗ್ರಾಫರ್ಗಳು ಅಷ್ಟು ಕಷ್ಟ ಇರೋಂಗಿಲ್ಲ. ನೀವು ಈಗ ಎಲ್ಲ ಫೋನ್ ಬಂದುಬಿಟ್ಟವು, ಫೋಟೋ ಹೊಡಿದ ಅವ್ರು ಎಲ್ಲಿ ಹೋಗಿರ್ತಾರೆ ಅವ್ರ ಕಿಮ್ಮತ್ತ ಇಲ್ಲಾರ್ದಂಗೆ ಆಗಿಬಿಟ್ಟದ ಇವತ್ತು. ಅದಕ್ಕೆ ನಿಮ್ಗೆ ಒಂದು ವಿನಂತಿ ಏನಂದ್ರೆ, ಯಾರೇ ಫೋಟೋಗ್ರಾಫರ್ ನಿಮ್ಮ ಸಮಾರಂಭದೊಳಗೆ ಫೋಟೋ ತೆಗಿಯಕ್ಕೆ ಬಂದಾಗ ದಯವಿಟ್ಟು ನಿಮ್ಮ ಫೋನ್ಗಳು ಒಂದು ಸ್ವಲ್ಪ ಸ್ವಿಚ್ ಆಫ್ ಮಾಡಿರಿ. ಅವ್ರನ್ನ ಎದಕ್ಕೆ ಕರೆಸಿರ್ತೀರಿ? ನೀವು ಫೋಟೋ ಹೊಡ್ಯಾಕಂತ ಕರೆಸಿರ್ತೀರಿ. ಅವ್ರ ಮುಂದೆ ನೀವ ದೊಡ್ಡ ಫೋನ್ ಹಿಡಿದ್ರೆ ಅವ್ರನ್ನ ಯಾಕೆ ಕರೆಸೋದು ಬೇಕಾಗೈತಿ? ಅವ್ರಿಗೆ ಬಂದಾಗ ಚಂದ ಊಟ ಮಾಡಿರಿ ಇಲ್ಲೋ, ಅವ್ರಿಗೆ ಕಾಳಜಿ ಮಾಡೋರೆ ನಿಮ್ಮ ಸಂಭ್ರಮದೊಳಗೆ ನೀವೆಲ್ಲರೂ ಕೂಡ ಇರ್ತೀರ. ಅದಕ್ಕೆ ಫೋಟೋಗ್ರಾಫರ್ಗಳಿಗೆ ಒಂದು ಸ್ವಲ್ಪ ಕಿಮ್ಮತ್ತು ಕೊಡುವಂಥವ್ರು ನಾವು ಆಗ್ಬೇಕು. ಯಾಕಂದ್ರೆ ಅವ್ರ ಜೀವನದೊಳಗೆ ಎಂಥ ಪಾಠ ನಮಗೆ ಕಲಿಸ್ತಾರ ಅಂತಂದ್ರೆ,
ಜೀವನದೊಳಗೆ ಒಂದು ದೊಡ್ಡ ಪಾಠ ಫೋಟೋಗ್ರಾಫರ್ದೊಳಗೆ ನಮಗೆ ಕಳಿಸ್ತಾರೆ. ಅವ್ರು ಫೋಟೋ ಹೊಡಿಯುವಾಗ ಒಂದು ಮಾತು ಹೇಳ್ತಿರ್ತಾರೆ. ಏನು ಹೇಳ್ತಿರ್ತಾರ? ಸ್ಮೈಲ್ ಪ್ಲೀಸ್. ಎಷ್ಟು ಚಂದ ಅಂತಿರ್ತಾರ, ಸ್ಮೈಲ್ ಪ್ಲೀಸ್. ಈ ಜಗತ್ತಿನೊಳಗೆ ಯಾರ ಮಾತು ಕೇಳ್ಕಂದ್ರು ಫೋಟೋಗ್ರಾಫರ್ ಮಾತು ಕೇಳಬೇಕು ನಾವು. ಅವ್ರು ಕೇಳ್ಕೊಂಡು ನಡೆಯಂಗಿಲ್ಲ. ಈ ಕಡೆ ಬಾ ಅಂದ್ರೆ ಈ ಕಡೆ ಬರ್ಬೇಕು, ಆ ಕಡೆ ಬಾ ಅಂದ್ರೆ ಆ ಕಡೆ ಬರ್ಬೇಕು. ಇಲ್ಲಕಂತ ಚಂದ ಫೋಟೋ ಬರೋಂಗಿಲ್ಲ. ಅವರು ಫೋಟೋ ಹೊಡಿವಾಗ ಸ್ಮೈಲ್ ಪ್ಲೀಸ್ ಅಂತ ಅರ್ತಿರ್ತಾರೆ. ಜೀವನದೊಳಗೆ ಇಟ್ಟ ಸತ್ಯ ಅರ್ಥ ಮಾಡ್ಕೋರಿ. ಫೋಟೋ ಹೊಡಿವಾಗ ಸ್ಮೈಲ್ ಕೊಟ್ರ ಆ ಫೋಟೋದಾಗ ಅಷ್ಟ ನಮ್ಮ ಮುಖ ಚಂದ ಕಾಣ್ತದ. ಬದುಕಿನ ಉದ್ದಕ್ಕೂ ಸ್ಮೈಲ್ ಕೊಡ್ಕೋತ ಇದ್ರ ಆ ಭಗವಂತನ ಫೋಟೋಗ್ರಾಫರ್ದೊಳಗೆ ನಮ್ಮ ಬದುಕು ಚಂದ ಕಾಣ್ತದ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಆ ಫೋಟೋಗ್ರಾಫರ್ಗೆ ಜೋರು ಚಪ್ಪಾಳೆ ತಡ್ರಿ. ಮತ್ತೆ ಯಾರಿಗಾರ ಸೌಂಡ್ ಸಿಸ್ಟಮ್ ಚಲೋ ಕೊಟ್ಟ ನಮ್ಮಣ್ಣ. ಇದ ಊರ ನಾವು ಸತ್ತಿ ಊರಣವ ಅಂತ ನಮ್ಮಣ್ಣ, ಅವನಿಗೂ ಜೋರು ಚಪ್ಪಾಳೆ ತಡ್ರಿ. ಮತ್ತೆ ಯಾರಿಗೂ ಉಳಿದಿಲ್ಲಲ್ಲ. ಮತ್ತು ನೀವು ಇಟ್ಟು ಚಂದ ಪ್ರವಚನ ರೆಡಿಯಾಗಿ ಚಂದ ತಲೆ ಮ್ಯಾಗ ಸೆರಗು ಹೊಚ್ಕೊಂಡು ಎಷ್ಟು ಚಂದ ಗುಡ್ಡಾಪುರ ದಾಣಾಮದೇವಿ ಕಣ್ಣಂಗೆ ಕಾಣಾಕತ್ತಿರು ನೋಡಿ, ತಲೆ ಮ್ಯಾಗ ಸೆರಗು ಹೊಚ್ಕೊಂಡು. ಈಗ ಆಜು ಬಾಜು ನೋಡಿ ಈಗ ತಲೆ ಸೆರಗು ಹೊಚ್ಕೋತಾರೆ. ನೀವು ಇಟ್ಟು ಚಂದ ಪ್ರವಚನ ಕೇಳಕ್ಕೆ ಬಂದಿರಲ್ಲ, ನೀವು ಒಂದು ಸತ ಜೋರು ಚಪ್ಪಾಳೆ ತಡ್ರಿ. ಮತ್ತು ವಿಶೇಷ ಯಾರಿಗೆ ಇಟ್ಟು ಕಾರ್ಯಕ್ರಮ ನಡೆದ್ರು ಮನ್ಯಾಗ ಧಾರಾವಾಹಿ ನೋಡ್ಕೊತ ಕುಂತ ಅವ್ರಿಗೆ ಕೇಳುವಂಗೆ ಚಪ್ಪಾಳೆ ತಡ್ರಿ ಒಂದು ಸ್ವಲ್ಪ. ಮತ್ತು ಇನ್ನೊಂದು ಚಪ್ಪಾಳೆ ವಿಶೇಷ ಯಾರಿಗೆ ತಟ್ಟಬೇಕಂತಂದ್ರೆ ಇಂಥ ಕಾರ್ಯಕ್ರಮದೊಳಗೆ ಬಂದು ತಮ್ಮ ಅಳಿವು ಬಿಟ್ಟು ಹೊಸ ಹಾಕೊಂಡು ಹೋಗಿರ್ತಾರಲ್ಲ, ನಮಗೂ ಅಂಜಿಕೆ ಬರುತ್ತೆ. ತಳಗ ಬಿಟ್ಟು ಬಂದಿರ್ತೇವೆ ನಾವು, ಒಮ್ಮೆ ನಮ್ಮೂ ಎತ್ತಿರ್ತಾರೆ. ಅವ್ರಿಗೂ ಜೋರು ಚಪ್ಪಾಳೆ ತಡ್ರಿ, ಏನಾಗಲ್ಲ. ಮತ್ತು ಅಲ್ಲಿ ದಾಸೋಹ ಮಾಡ್ಸ್ಯಾರನ್ರಿ, ದಾಸೋಹ ಮಾಡ್ಸ್ಯಾರ. ದಾಸೋಹ ಅಡ್ಗೆ ಮಾಡಿದ ಕೈಗಳಿಗೂ ಜೋರು ಚಪ್ಪಾಳೆ ತಡ್ರಿ. ಯಾರು ದಾಸೋಹ ಸೇವೆ ಮಾಡ್ಸ್ಯಾರ ಅವ್ರಿಗೂ ಜೋರು ಚಪ್ಪಾಳೆ ತಡ್ರಿ. ಮತ್ತು ನಮ್ಮ ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ ಅದ್ಭುತವಾಗಿ ನಿರೂಪಣೆ ಮಾಡಾಕತ್ತಾರ ಅವ್ರು. ಏನು ಗಡಬಡ ಹಂಗೆ ಒಂದು ಕಾರ್ಯಕ್ರಮ ಮುಗಿದ್ಮ್ಯಾಗ ಒಂದು ಕಾರ್ಯಕ್ರಮ ಎಷ್ಟು ಚಂದ ನಿರೂಪಣೆ ಮಾಡಾಕತ್ತಾರ. ಅವ್ರಿಗೂ ಜೋರು ಚಪ್ಪಾಳೆ ತಡ್ರಿ ಇಬ್ಬರಿಗೆ. ಇಟ್ಟ ಜೀವನದೊಳಗೆ ಚಪ್ಪಾಳೆ ತಟ್ಕೊತ ಇರ್ರಿ. ಮತ್ತು ಹಿಂಗೆ ಮನೆ ಒಳಗೆ BP ಶುಗರ್ ಕಡಿಮೆ ಆಗ್ತದ ಅಂತ ತಿಳ್ಕೊಂಡು ರಾತ್ರಿ ಬರ್ತಂದು ಚಪ್ಪಾಳೆ ಹೊಡ್ಕೊತ ಕುಂತೀರಿ ಮನ್ಯಾಗ. ಮತ್ತು ನಿಮ್ಮ ಮನೆಯವ್ರು ಆಮೇಲೆ ನಮ್ಮ ಮಠಕ್ಕೆ ಬಂದಾರಂತೆ. ಅದಕ್ಕೆ ಎಲ್ಲಿ ಚಪ್ಪಾಳೆ ತಟ್ಬೇಕು, ತಟ್ಟಬೇಕು, ಎಲ್ಲಿ ನಗಬೇಕು ನಗು ಅಂದಾರ ಅಂತ ತಿಳ್ಕೊಂಡು ಮತ್ತು ಸ್ಮಶಾನದಾಗ ಹೋಗಿ ಅಲ್ಲಿ ನಕ್ಕಳ್ತಕ್ಕಂತೀರಿ. ಜೀವನದೊಳಗೆ ಇಟ್ಟ ಹೆಂಗೆ ಎಲ್ಲಿ ಯಾವಾಗ ಹೆಂಗೆ ಇರ್ಬೇಕು ಹಂಗೆ ನಕ್ಕೋತ ಯಾವಾಗಲೂ ಕೂಡ ಇರ್ರಿ. ನಿಮ್ಮ ಬದುಕೆಲ್ಲವೂ ಕೂಡ ಉದ್ಧಾರ ಆಗಲಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ಹೇಳಿ, ಆ ಜಗದ್ಗುರು ಮಹಾಸನ್ನಿಧಿಯ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರನ್ನು ರಕ್ಷಿಸಲಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ, ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನಮ್ಮಂಥ ಸಣ್ಣ ಸ್ವಾಮಿ ಮೇಲೆ ಇರಲಿ ಅಂತಕ್ಕಂಥ ಮಾತು ಹೇಳಿ ನಾನು ಒಂದೆರಡು ಮಾತುಗಳಿಗೆ ವಿರಾಮ. ನೀವಿನ್ನೂ ಆರಾಮ್. ಹುಡುಕುತ್ತಾ ಹೋಗದಿರು ಸಿಗದಿರುವ ನೆಲೆಯ, ಒಳಗೊಮ್ಮೆ ಆಹ್ವಾನ ಮಾಡು ಆಧ್ಯಾತ್ಮದ ಪ್ರೀತಿಯ ನೆಲೆಯ ಅಂಥೇಳಿ ನಮ್ಮೆಲ್ಲರಿಗೂ ವಿಶೇಷವಾದಂಥ ಆಧ್ಯಾತ್ಮಿಕದ ಅನುಭವದ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂಥ ಪೂಜ್ಯ ಶ್ರೀ ಆನಂದ ದೇವರು ಓಲಿಮಠ ಅವರಿಗೆ ಜೋರಾದ ಒಂದು ಚಪ್ಪಾಳೆಯನ್ನು ತಟ್ರಿ ಅಂಥೇಳಿ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರ್ತಕ್ಕಂಥ ಮಹಾದಾನಿಗಳು ಪ್ರತಿದಿನ ಒಂದೊಂದು ದಿವಸ ಅನ್ನಪ್ರಸಾದ ಸೇವೆಯನ್ನು ಮಾಡಿದಂಥ ಮೊದಲನೇ ದಿವಸದ ಪ್ರಸಾದ ಸೇವೆಯನ್ನು ಮಾಡಿದಂಥ ಶ್ರೀ ಗುರುಬಸ್ಗೌಡ ನಿಂಗನಗೌಡ ಪಾಟೀಲ್ ಅವರು ವೇದಿಕೆಗೆ ಬಂದು ಸನ್ನಿಧಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಅದೇ ರೀತಿಯಾಗಿ ಎರಡನೇ ದಿವಸದ ಅನ್ನದಾನಿಗಳು ಡಾಕ್ಟರ್ ಶ್ರೀ ಲಕ್ಷ್ಮಣ್ ಸಂಗಪ್ಪ ಕುಲ್ಲಳ್ಳಿ ಇವರು ಇವತ್ತಿನ ಸಿಹಿ ಊಟ ಮತ್ತು ಅನ್ನ ಸಾರ ಊಟನ ಮಾಡಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಜಗದ್ಗುರು ಮಹಾಸನ್ನಿಧಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಮತ್ತೊಬ್ಬರು ಇವತ್ತಿನ ದಿವಸನೇ ಶ್ರೀ ಮಹಾಂತೇಶ್ ಸಂಗಪ್ಪ ಸಾರವಾಡ್ ಪ್ರಥಮ ದರ್ಜೆ ಗುತ್ತಿಗೆದಾರರು KEB, ಇವರು ಕೂಡ ವೇದಿಕೆಗೆ ಬಂದು ಜಗದ್ಗುರು ಮಹಾಸನ್ನಿಧಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಆದಷ್ಟು ಬೇಗನೆ ತಾವುಗಳು ಬಂದು ಇಲ್ಲಿ ಪೂಜ್ಯರಿಂದ ಜಗದ್ಗುರು ಮಹಾಸನ್ನಿಧಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಶ್ರೀ ಸಿದ್ದರಾಮಪ್ಪ ಸಿ ಮುದೋಳ್ ಇವರು ಕೂಡ ವೇದಿಕೆಗೆ ಬರಬೇಕು. ಶ್ರೀ ಶಂಕರ್ ಸಿ ಕಿತ್ತೂರ್, ಶ್ರೀ ದಿವಂಗತ ಭೀಮನಗೌಡ ನಿಂಗನಗೌಡ ಪಾಟೀಲ್ ಇವರ ಸ್ಮರಣಾರ್ಥ ಶ್ರೀ ನಿಂಗನಗೌಡ ಭೀಮನಗೌಡ ಪಾಟೀಲ್ ಇವರು ವೇದಿಕೆಗೆ ಬಂದು ಇಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಶ್ರೀ ಶಂಕರಗೌಡ ಅಲ್ಗೌಡ ಪಾಟೀಲ್ ಅವರ ಪರವಾಗಿ ಅವರ ತಂದೆಯವರಾದಂಥ ಶ್ರೀ ಅಲ್ಗೌಡ ಪಾಟೀಲ್ ಅವರು ಕೂಡ ವೇದಿಕೆಗೆ ಬಂದು ಜೀವನದೊಳಗೆ ಎಲ್ಲರಿಗೂ ಸಹಿತ ಕಷ್ಟ ಅಂತಕ್ಕಂಥದ್ದು ಬಿಟ್ಟಿದ್ದಲ್ಲ. ಯಾವ ಸನ್ಯಾಸಿ ಆಗಿರಲಕ್ಕ, ಯಾವ ಸಂಸಾರ ಆಗಿರ್ಲಕ್ಕ, ಬ್ರಹ್ಮಾಚಾರ ಆಗಿರ್ಲಕ್ಕ, ಎಲ್ಲರಿಗೂ ಜೀವನದೊಳಗೆ ಕಷ್ಟ ದುಃಖ ಅಂತಕ್ಕಂಥದ್ದು ಬರೋದ. ಅದಕ್ಕೆ ನೀವು ಜೀವನದೊಳಗೆ ಏನಿಲ್ಲಿ ಕುಣಿತ ಎಲ್ಲ ತಾಯಂದರಿಗೂ ಶರಣರಿಗೆ ಹೇಳೋದಿಟ್ಟ, ನೀವು ಜಗಳಾಡ್ತಿದ್ರೆ ಜಗಳಾಡ್ರಿ,
ನಿಮಗೆ ಜಗಳಾಡಕ್ಕೆ ಬೇಡ ಅನ್ನೋದಿಲ್ಲ. ಆದ್ರೆ ನಿಮ್ಮ ಜಗಳ ಎಲ್ಲಿ ಇರ್ಬೇಕಂದ್ರೆ 4 ಗೋಡೆಗಳ ಮಧ್ಯೆ ಅಷ್ಟ ನಿಮ್ಮ ಜಗಳ ಇರ್ಬೇಕು. ಆ ಜಗಳ ಹೊರಗೆ ಬರಕ್ ಬಿಡಬಾರ್ದು. ಆ ಜಗಳ ಹೊರಗೆ ಬಂದ್ರು ಬರಲ್ಲ. ಆದ್ರೆ ಆ ಜಗಳ ಪಂಚಾಯತಿ ಕಟ್ಟಿ ಹತ್ಸಕ್ ಬಿಡಬೇಡ್ರಿ. ಲಾಸ್ಟ್ ಪಂಚಾಯತಿ ಕಟ್ಟಿ ಹತ್ತಿದ್ರು ಹತ್ತಲ್ಲ. ಆದ್ರೆ ಆ ಜಗಳ ಪೊಲೀಸ್ ಮೆಟ್ಲ ಹತ್ತಕ್ ಬಿಡಬೇಡ್ರಿ. ಪೊಲೀಸ್ ಮೆಟ್ಲ ಹತ್ತಿದ್ರು ಹತ್ತಲ್ಲ. ಆದ್ರೆ ಆ ಜಗಳ FIR ಹರ್ಸಕ್ ಹೋಗ್ಬೇಡ್ರಿ. FIR ಹರ್ಸಿದ್ರು ಹರ್ಸಲ್ಲ. ಆದ್ರೆ ಆ ಜಗಳ ಕೋರ್ಟ್ ಮೆಟ್ಲ ಹತ್ತಕ್ ಬಿಡಬೇಡ್ರಿ. ಈ ಕಡೆ ಕೋರ್ಟ್ ಮೆಟ್ಲ ಹತ್ತಿದ್ರೆ ಜಾಮೀನು ಇಲ್ಲ, ಜಮೀನು ಇಲ್ಲ, ಮುಖ ಮಾರಿಗೂ ಅಣಗಿಸ್ಕೊಂಡು ಮನಿಗೆ ಊರಿಗೆ ಬ್ಯಾಸರ ಆಗಕ್ಕೆ ಹೋಗ್ಬೇಡ್ರಿ ಅಂತ ನಿಮ್ಗೊಂದು ಒಳ್ಳೆ ಸಂದೇಶ. ಬಂಡೆ ಭಂಡಾರವಿರ್ದೊಡೆ ತಾನುಂಬುವುದು ಪಡಿಯಕ್ಕಿ, ಒಂದಾವಿನ ಹಾಲು ಮಲಗುವುದು ಅರ್ಧ ಮಂಚ ಅಂತಕ್ಕಂಥ ಸತ್ಯ ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಈ ಕಾರ್ಯಕ್ರಮಗಳು ಏನು ಕಲಿಸದತ್ತಂದ್ರೆ ನಿಮ್ಗೆ ಏನು ಕಲಿಸ್ತಾವತ್ತಂದ್ರೆ ಭಾಳ ಸೊಕ್ಕಿನಿಂದ ಮೆರಕ್ಕೆ ಹೋಗ್ಬೇಡ. ಎಲ್ಲ ಕಡೆ ತಗ್ಗಿ ಬಗ್ಗಿ ನಡಿ ಅಂತ ಕಲಿಸುವ ವೇದಿಕೆ ಅದು ಆಧ್ಯಾತ್ಮದ ಪ್ರವಚನದ ವೇದಿಕೆ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಒಂದು ಕಡೆ ಹಿಂಗೆ ಒಂದು ಸ್ಮಶಾನದೊಳಗೆ ಒಂದು ಗೋರಿ ಮಾಡಿದ್ರು. ಗೋರಿ ಮಾಡಿ ಕೇಸಿಂದ ಒಬ್ಬವ ಆ ಗೋರಿಗೆ ಕಿವಿ ಕೊಟ್ಟು ಕೇಳಕತ್ತಿದ್ದ. ಅವಾಗ ಇನ್ನೊಬ್ಬ ವ್ಯಕ್ತಿ ಕೇಳಿದ, ಅಲ್ಲೋ ಅಲ್ಲಿ ಗೋರಿಗೆ ಹೋಗಿ ಕೇಸಿಂದ ಅಲ್ಲಿ ಕಿವಿ ಕೊಟ್ಟು ಏನು ಕೇಳಾಕತ್ತಿ, ಅಲ್ಲೇನು ಕೇಳಾಕತ್ತದ ನಿನಗ, ಅಲ್ಲ ಕಿವಿ ಕೊಟ್ಟಿ ಅಂತ ತಿಳ್ಕೊಂಡು ಇನ್ನೊಬ್ಬ ವ್ಯಕ್ತಿ ಕೇಳಿದಾಗ ಆ ವ್ಯಕ್ತಿ ಹೇಳಿದ್ನಂತ ಭಾಳ ಕಿಮ್ಮತ್ತಿನ ಮಾತ. ಏನು ಹೇಳಿದ್ನಂದ್ರೆ, ಇವ ಇದ್ದಾಗ ಭಾಳ ನಂದು 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 ಅಂತ ಭಾಳ ಸೊಕ್ಕಿನಿಂದ ಮರಿದಾಡಕತ್ತಿದ್ದ, ಇವತ್ತು ತಣ್ಣಗ ಮಲ್ಕೊಂಡನ ಏನೂ ಕೇಳವಲ್ದು ಅಂತ ತಿಳ್ಕೊಂಡು ಹೇಳಿದ್ನಂತವ. ಅದಕ್ಕೆ ಸತ್ತ ಮೇಲೆ ಏನೂ ಕೇಳೋದಿಲ್ಲ ನಮ್ದು. ಅದಕ್ಕೆ ಚಂದ ಏನೂ ಜೀವನದೊಳಗೆ ಏನೂ ಒಯ್ಯೋದಿಲ್ಲ. ಎಲ್ಲರೂ ಪ್ರೀತಿಯಿಂದ ಬದುಕ್ರಿ. ಗಂಡ ಹೆಂಡತಿ ಮನೆ ಒಳಗೆ ಚಂದ ಪ್ರೀತಿಯಿಂದ ಬದುಕ್ರಿ. ತಂದೆ ತಾಯಿಗಳು ಮಕ್ಕಳ ಮ್ಯಾಗ ಪ್ರೀತಿ ತೋರಿಸ್ರಿ, ಮಕ್ಕಳು ತಂದೆ ತಾಯಿಗಳ ಮೇಲೆ ಪ್ರೀತಿ ತೋರಿಸ್ರಿ. ಹೊಸ್ದಾಗಿ ಹೋಗಿ ಸಸ್ತೆಂದರು ಅತ್ತಿ ಮಾವನ ಮ್ಯಾಗ ಪ್ರೀತಿ ತೋರಿಸ್ರಿ. ಅತ್ತಿ ಮಾವದೇವರು ನಿಮ್ಮ ಮನೆಗೆ ಬಂದಿರತಕ್ಕಂಥ ಸೊಸೆ ಮೇಲೆ ನನ್ನ ಸೊಸೆ ಅಲ್ಲ, ನನ್ನ ಅಡ್ದಿರ್ತಕ್ಕಂಥ ಮಗಳು ಅನ್ನುವಂಥ ಪ್ರೀತಿಯನ್ನು ನೀವೆಲ್ಲರೂ ಕೂಡ ನಿಮ್ಮ ಸೊಸೆಂದರು ನೀವೆಲ್ಲರೂ ಕೂಡ ತೋರಿಸುವಂಥವ್ರಾಗ್ಬೇಕು. ಇವತ್ತಿನ ಮನೆಗಳು ಸ್ವರ್ಗ ಆಗಬೇಕಿರುವ ಮನೆಗಳು ಇವತ್ತು ನರಕಾಗಿ ಬದುಕಾಕತ್ತಾವ. ಇವತ್ತಿನ ದಿವಸ ಒಟ್ಟ ಪ್ರೀತಿನೇ ಇಲ್ಲ. ಇವ್ರನ್ನ ಪ್ರೀತಿ ಮಾಡೋದು ಅಲ್ಲಿ ನಮ್ಮ ಮನೆ ಒಳಗೆ ಗಂಡ ಹೆಂಡ್ತಿ ಮ್ಯಾಗ ಪ್ರೀತಿ ಇಲ್ಲ, ಹೆಂಡ್ತಿ ಗಂಡನ ಮ್ಯಾಗ ಪ್ರೀತಿ ಇಲ್ಲ. ಇವತ್ತು ಜಾಸ್ತಿ ಕೋರ್ಟ್ನೊಳಗೆ ಯಾವ ಕೇಸ್ ಬರಾಕತ್ತಾವ ಅಂದ್ರೆ ಬರೀ ಗಂಡ ಹೆಂಡ್ತಿ ವಿಚ್ಛೇದನ ಕೇಸ್ಗಳು ಇವತ್ತಿನ ದಿವಸ ಜಾಸ್ತಿ ಪ್ರಮಾಣದೊಳಗೆ ಬರಾಕತ್ತಾವ. ಅದಕ್ಕೆ ನಂಬಿಕೆನೇ ಇಲ್ಲ ಇವತ್ತಿನ ದಿವಸ. ಎಷ್ಟು ನಂಬಿಕೆ ಕಳ್ಕೊಂಡ್ಬಿಟ್ಟಾರತ್ತಂದ್ರೆ ಹಿಂಗೆ ರಾತ್ರಿ 12 ಗಂಟೆ ಆಗಿತ್ತು. ರಾತ್ರಿ 12 ಗಂಟೆ ಆದಾಗ ಹೆಂಡ್ತಿ ಫೋನಿಗೆ ಒಂದು ಮೆಸೇಜ್ ಬಂತು. ಅದನ್ನು ಗಂಡ ಎದ್ದು ಕುಂತು ನೋಡಿ ನನ್ನ ಹೆಂಡ್ತಿಗೆ ಈಗ 12 ಗಂಟೆ ಆಗೈತಿ, ಇಟ್ಟೊತ್ನ್ಯಾಗ ಯಾವ ಮಗ ನನ್ನ ಹೆಂಡ್ತಿಗೆ ಮೆಸೇಜ್ ಮಾಡೋಣ ಅಂತ ತಿಳ್ಕೊಂಡು ಅವ ಎದ್ದು ಕುಂತು ಮೆಸೇಜ್ ನೋಡಿದ. ಅವ ಓದಿದ್ನಂತ ಬ್ಯೂಟಿಫುಲ್ ಅಂತ ಮೆಸೇಜ್ ಓದಿದ. ಅವಾಗ ಹೆಂಡ್ತಿಗೆ ಎಬ್ಬಿಸ್ಕೇಶನ್ ಗಾಡಿ ಕಪಾಳ ಕೊಟ್ರೆ ಗಾಡಿಗೆ ಬಡ್ದು ಬಂದಿದ್ಲಂತಕ್ಕೆ. ಅಕ್ಕಿ ಎದ್ಕೇಶನ್ ಕೇಳಿಲ್ಲ, ಅಲ್ಲ ನನಗ್ಯಾಕೆ ನೀ ಹೊಡೆದೆ ಅಂತ. ಈಗ 12 ಗಂಟೆ ಆಗೈತಿ, ಇಟ್ಟೊತ್ನ್ಯಾಗ ನಿನಗೆ ಯಾರು ಬ್ಯೂಟಿಫುಲ್ ಮೆಸೇಜ್ ಮಾಡ್ಯಾರ ಕರೆ ಹೇಳಂದ್ಲು. ಕರೆ ಹೇಳತ್ತಂದಾಗ ಅಕ್ಕಿ ನೋಡಿಲ್ಲ, ಕಣ ತಿಕ್ಕೊಂಡು ಕೇಸಿಂದ ಗಂಡಿಗೆ ಹೇಳಿದ್, ಯಜಮಾನ್ರೆ ಸ್ವಲ್ಪ ಈ ಕಡೆ ಹೊಳ್ರಿ ಅನ್ಲಕ್ಕಿ. ಮೊದಲು ರೆಸ್ಪೆಕ್ಟ್ ಕೊಟ್ಟು ಅವ ಒಳ್ಳಿದ ಪಾಪ ಏನೋ ಹೇಳ್ತಿರ್ಬೇಕು ಅಂತ ತಿಳ್ಕೊಂಡು ಒಳ್ಳಿದ ಮ್ಯಾಗ ಅವ ಏನು ಹೊಡೆದಿದ್ದು ಸಿಟ್ಟಲ್ತಲ್ಲ ಎಲ್ಲ ಸಿಟ್ಟು ತೊಗೊಂಡು ಒಂದು ಕೈ ಬೆಚ್ಚಗೆ ಮಾಡಿ ಕೇಸಿಂದ ಗಂಡನ ಕಪಾಳ ಕೊಡ್ದಾಗ ಗಾಡಿಗೆ ಬಡ್ದು ಬಂದಿದ್ನಂತವ. ಅವ ಕೇಳಿದ್ನ, ಅಲ್ಲ ನಿನಗೆ ಮೆಸೇಜ್ ಬಂದದ, ಅದಕ್ಕೆ ನಾನು ನಿನಗೆ ಹೊಡೆದೀನಿ, ನೀ ನನಗೆ ಯಾಕೆ ಹೊಡೆದಿ ಅಂತ ತಿಳ್ಕೊಂಡು ಗಂಡ ಹೆಂಡ್ತಿ ಕೇಳಿದಾಗ ಹೇಳ್ತೇಳಿಲ್ಲ ಅಂತ ಹುಚ್ಚುಗೊಟ್ಟಿ ಕಣ್ಣು ಬಿಟ್ಟು ನೋಡು, ಅಲ್ಲಿ ಫೋನ್ ಚಾರ್ಜ್ ಇಟ್ಟಿದ್ಯಾ, ಅದು ಫೋನ್ ಹುಟ್ಟು ಚಾರ್ಜ್ ಫುಲ್ ಹಾಕಿಸಿಂದ ಅದು ಬ್ಯೂಟಿಫುಲ್ ಮೆಸೇಜ್ ಬಂದಿಲ್ಲ, ಬ್ಯಾಟ್ರಿ ಫುಲ್ ಮೆಸೇಜ್ ಬಂದದ, ಚಂದ ಕಾಣಬಿಟ್ಟು ನೋಡಲ್ಲ. ಅದಕ್ಕೆ ಜೀವನದೊಳಗೆ ಭಾಳದಕ್ಕೇನು ನೀವು ಜಗಳ ಆಡಂಗಿಲ್ಲ, ಇಟ್ಟಿಟ್ಕ ಜಗಳ ಆಡ್ತಿರೋ. ಭಾಳ ಏನಿಲ್ಲ ಜೀವನದೊಳಗೆ, ಕಷ್ಟ ಬರುವ ಸುಖವೂ ಬರುವ, ಎಲ್ಲ ಬೆರಳು ಸಮವಾಗಿರಂಗಿಲ್ಲ, ಎಲ್ಲ ಬೆರಳು ಸಮವಾಗಿರಲ್ಲ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದ ಜೀವನದೊಳಗೂ ಸಹಿತ. ಒಮ್ಮೊಮ್ಮೆ ಏರಾಪಿರಿ ಆಗ್ತಿರ್ತಾವ. ಈಗ ಒಂದು ತೊಟ್ಲ ತೂಗ್ತೀರಿ ಅಂದ್ರೆ ಒಮ್ಮೆ ಹಿಂಗೂ ಒಕ್ಕದ, ಒಮ್ಮೆ ಹಿಂಗೂ ಒಕ್ಕದ.
ಚಂದಾಗ ಒಂದ ಕಡೆ ನಿಂತ್ರಂದ್ರೆ ಅದಕ್ಕೆ ತೊಟ್ಲ ಅಂತ ಕರೆಯೋದಿಲ್ಲ. ಅದಕ್ಕೆ ಜೀವನ ಅಂದ್ರೆ ಒಮ್ಮೆ ಖುಷಿನೂ ಆಗ್ತಿರ್ತದ, ಒಮ್ಮೆ ದುಃಖನೂ ಆಗ್ತಿರ್ತದೆ. ಜೀವನದೊಳಗೆ ಯಾವಾಗಲೂ ಕೂಡ ಯಾವುದು ಕೂಡ ಶಾಶ್ವತವಲ್ಲ. ನಮ್ಮ ಹತ್ರ ಇವತ್ತು ಭಾಳ ಸುಖ ಐತೆ ಅಂದ್ರೆ ಅದು ಶಾಶ್ವತವಲ್ಲ, ಇವತ್ತು ಭಾಳ ದುಃಖ ಅದಂದ್ರೆ ಅದು ಶಾಶ್ವತ. ಇವತ್ತು ಭಾಳ ದುಃಖ ಅನುಭವಿಸಕತ್ತೇವೆ ಅಂದ್ರೆ ಮುಂದೆ ಸುಖ ಬರ್ತದೆ. ಇವತ್ತು ಭಾಳ ಸಂತೋಷ ಅನ್ಸಕತ್ತೇವೆ ಅಂದ್ರೆ ಮುಂದೆ ಒಂದು ದಿನ ದುಃಖ ಅಂತಕ್ಕಂಥದ್ದು ಬರದ ಎಲ್ಲರ ಜೀವನದೊಳಗೆ ಅದು ಬರದ. ಯಾಕತ್ತಂದ್ರೆ ನೀವು ನೋಡಿ, ಜೀವನ ಸಂಸಾರದೊಳಗೆ ಮದುವೆ ಆಗೋಕ್ಕಿಂತ ಬಿಫೋರ್ ಎಂಗೇಜ್ಮೆಂಟ್ ಆಗಿರ್ತದಲ್ಲ, ಅವಾಗ ಏನು ಮಾಡ್ತೀರಿ? ಅವಾಗ ಹುಡುಗಿನ ಕರ್ಕೊಂಡು ಅಕ್ಕಿನ ಎಲ್ಲರ ಪಾರ್ಕಿಗೆ ಕರ್ಕೊಂಡೋಗಿ ಚಂದ ಅಕ್ಕಿಗೆ ಏನು ಬೇಕು ಅದನ್ನು ಗಿಫ್ಟ್ ಕೊಡಿಸಿ, 20,000 ಗಿಫ್ಟ್ ಕೊಡಿಸಿ, ಅಕ್ಕಿಗೆ ಏನು ಬೇಕು ಅದನ್ನು ತಿನ್ನಿಸಿ, ಪಾನಿಪುರಿ ತಿನ್ನಿಸಿ, ಫೋಟೋ ಶೂಟ್ ಮಾಡಿ ಅಲ್ಲಿ ಇಲ್ಲಿ ಅಡ್ಡಾಡಿ ಬರ್ತೀರಿ ಎಂಗೇಜ್ಮೆಂಟ್ ಆದಾಗ. ಅದ ಮದುವೆ ಆಗಿಂದ ಕರ್ಕೊಂಡು ಹೋಗಂದ್ರೆ ಅಡ್ಡಾಡ್ತೀರ ನೀವು? ಹೇಳ್ತೀನಿ ಅವಾಗ ಹೇಳ್ತೀವಿ ಏನು ಅವಾಗ ಎಂಗೇಜ್ಮೆಂಟ್ದಾಗ ಚಂದ ಅಡ್ಡಾಡ್ತಿದ್ದು, ಈಗ ಮದುವೆಗಿಂದ ಒಟ್ಟ ಕರ್ಕೊಂಡು ಎಲೆಕ್ಷನ್ ಪ್ರಚಾರ ಆದಮೇಲೆ ಮುಗಿದು ಹೋಗ್ತದೆ. ಎಲೆಕ್ಷನ್ ಮುಗಿದ ಮ್ಯಾಗ ಎಲೆಕ್ಷನ್ ಮುಗೀತದ ಮತ್ತ್ಯಾಕೆ ಪ್ರಚಾರ ಮಾಡೋದು? ಈಗ ಅವಾಗಿದ್ದು ಖುಷಿ ಹೀಗಿರ್ತದನು? ಇಲ್ಲ, ಜೀವನದೊಳಗೆ ಹಂಗ ಖುಷಿ ಸಂಭ್ರಮನೂ ಒಮ್ಮೆ ಇರದ, ದುಃಖನೂ ಒಮ್ಮೆ ಇರದ. ಅದಕ್ಕೆ ನಿಮ್ಗೆ ಹೇಳೋದಿಷ್ಟ, ಎಲ್ಲರೂ ಇಲ್ಲಿ ಕುಂತಿರಲ್ಲ, ಒಟ್ಟ ಜೀವನದೊಳಗೆ ಏನ ಜಗಳ ಅಂತಕ್ಕಂಥವು ಬರುವ, ಸಂಸಾರ ಅಂದ ಮ್ಯಾಗ ಜಗಳ ಇರುವ ನಮಗೂ ಬಿಡೋಂಗಿಲ್ಲ. ನಮ್ಮ ಸನ್ಯಾಸಿಗಳಿಗಾರ ಹಿಂಗೆ ಕಾಡ್ತಾರಣ್ಣ. ನಮ್ಮ ಒಬ್ಬ ಕೋಣ್ಯಾಗ ಒಬ್ಬಕ್ಕೆ ಅಜ್ಜಿ ಅದಾಳ, ಮೂಲೆ ಮಠದಾಗ ಒಬ್ಬಕ್ಕೆ ಅಜ್ಜಿ ಬರ್ತಾಳ ಮಠಕ್ಕೆ, ದಿನ ನಮಸ್ಕಾರ ಮಾಡಕ್ಕೆ ಬರ್ತಾಳ. ಅಕ್ಕಿ ಏನು ಅಂತಾಳ ಅಂದ್ರೆ ನಮಸ್ಕಾರ ಮಾಡಿ, ಅಜ್ಜಿ ಆರಾಮದಿ ಇಲ್ಲ ಅಂತ ನಾ ಕೇಳ್ತೀನಿ. ಅಕ್ಕಿ ಏನು ಮಾಡಿಲ್ಲ ಅಂದ್ರೆ, ಅಜ್ಜ ಎಲ್ಲ ಆರಾಮದೀನಿಯಪ್ಪ, ಸಾಕಾಗೈತಿ ನನಗೆ, ಜೀವನನ ಬೇಸರ ಆಗಿಬಿಟ್ಟದ, ಎಲ್ಲ ಮುಗಿದು ಹೋಗ್ಯದ, ನನಗೆ ಕರ್ಕೊಂಡ್ಬಿಡು ಮ್ಯಾಗೆ ಅಂತ ನನಗಂತಾಳ ಅಕ್ಕಿ. ಅಕ್ಕಿ ಎಟ್ಟು ಜಾಬಾದ್ ಇದ್ದಾಳ ಅಂದ್ರೆ, ಅಕ್ಕಿನ ನಾ ಕರ್ಕೋಬೇಕಂದ್ರೆ ಮೊದಲು ನಾವು ಹೋಗಿರ್ಬೇಕಲ್ಲ ಮ್ಯಾಗ. ನಾವು ಹೋಗಿದ್ನಿ ಅಂದ್ರೆ ಅಕ್ಕಿನ ಕರ್ಕೋಬೇಕು. ಅಕ್ಕಿ ಮೊದಲು ನನ್ನ ಕಳಿಸಿ ಆಮೇಲೆ ಬರ್ಬೇಕನ್ನಕ್ಕೆ ಅಕ್ಕಿ ಜಾವಾದೆ. ಇಂಥ ಭಕ್ತರು ಇರ್ತಾರೆ, ನಮಗೂ ಕಾಡೋರು ಭಾಳ ಜನ ಇರ್ತಾರೆ. ಅದಕ್ಕೆ ಜೀವನದೊಳಗೆ ಎಲ್ಲರಿಗೂ ಸಹಿತ ಕಷ್ಟ ಅಂತಕ್ಕಂಥದ್ದು ಬಿಟ್ಟಿದ್ದಲ್ಲ. ಯಾವ ಸನ್ಯಾಸಿ ಆಗಿರಲಕ್ಕ, ಯಾವ ಸಂಸಾರ ಆಗಿರ್ಲಕ್ಕ, ಬ್ರಹ್ಮಾಚಾರ ಆಗಿರ್ಲಕ್ಕ, ಎಲ್ಲರಿಗೂ ಜೀವನದೊಳಗೆ ಕಷ್ಟ ದುಃಖ ಅಂತಕ್ಕಂಥದ್ದು ಬರೋದ. ಅದಕ್ಕೆ ನೀವು ಜೀವನದೊಳಗೆ ಏನಿಲ್ಲಿ ಕುಣಿತೋ ಎಲ್ಲ ತಾಯಂದಿರಿಗೂ ಶರಣರಿಗೆ ಹೇಳೋದಿಟ್ಟ, ನೀವು ಜಗಳಾಡ್ತಿದ್ರೆ ಜಗಳಾಡ್ರಿ, ನಿಮಗೆ ಜಗಳಾಡಕ್ಕೆ ಬೇಡ ಅನ್ನೋದಿಲ್ಲ. ಆದರೆ ನಿಮ್ಮ ಜಗಳ ಎಲ್ಲಿರ್ಬೇಕಂದ್ರೆ 4 ಗೋಡೆಗಳ ಮಧ್ಯೆ ಅಷ್ಟ ನಿಮ್ಮ ಜಗಳ ಇರ್ಬೇಕು. ಆ ಜಗಳ ಹೊರಗೆ ಬರಕ್ಕೆ ಬಿಡಬಾರ್ದು. ಆ ಜಗಳ ಹೊರಗೆ ಬಂದ್ರು ಬರಲ್ಲ. ಆದ್ರೆ ಆ ಜಗಳ ಪಂಚಾಯತಿ ಕಟ್ಟಿ ಹತ್ಸಕ್ ಬಿಡಬೇಡ್ರಿ. ಲಾಸ್ಟ್ ಪಂಚಾಯತಿ ಕಟ್ಟಿ ಹತ್ತಿದ್ರು ಹತ್ತಲ್ಲ. ಆದ್ರೆ ಆ ಜಗಳ ಪೊಲೀಸ್ ಮೆಟ್ಲ ಹತ್ತಕ್ ಬಿಡಬೇಡ್ರಿ. ಪೊಲೀಸ್ ಮೆಟ್ಲ ಹತ್ತಿದ್ರು ಹತ್ತಲ್ಲ. ಆದ್ರೆ ಆ ಜಗಳ FIR ಹರ್ಸಕ್ ಹೋಗ್ಬೇಡ್ರಿ. FIR ಹರಿಸಿದ್ರು ಹರ್ಸಲ್ಲ. ಆದ್ರೆ ಆ ಜಗಳ ಕೋರ್ಟ್ ಮೆಟ್ಲ ಹತ್ತಕ್ ಬಿಡಬೇಡ್ರಿ. ಈ ಕಡೆ ಕೋರ್ಟ್ ಮೆಟ್ಲ ಹತ್ತಿದ್ರೆ ಜಾಮೀನು ಇಲ್ಲ, ಜಮೀನು ಇಲ್ಲ, ಮುಖ ಮಾರಿಗೂ ಅಣಗಿಸ್ಕೊಂಡು ಮನೆಗೆ ಊರಿಗೆ ಬ್ಯಾಸರ ಆಗಕ್ಕೆ ಹೋಗ್ಬೇಡ್ರಿ ಅಂತ ನಿಮ್ಗೊಂದು ಒಳ್ಳೆ ಸಂದೇಶ ಹೇಳ್ತೀನಿ. ಯಾರು ಕೂಡ ಮನೆ ಒಳಗೆ ಜಗಳಾಡಕ್ಕೆ ಹೋಗ್ಬೇಡ್ರಿ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ಹೇಳ್ತಾರೆ. ನಮ್ಮ ಮಠಕ್ಕೆ ಒಬ್ಬರು ಬಾಡಿಗೆ ಅದಾರ, ನಮ್ಮ ಮಠದೊಳಗೆ. ಅವರು ನಮ್ಮ ಕಾಂಪ್ಲೆಕ್ಸ್ದೊಳಗೆ ಬಾಡಿಗೆ ಅದಾರ. ಅವ್ರು ದಿನ ಜಗಳ ಅವ್ರ ಮನೆ ಒಳಗೆ. ನಾ ಯಾಕೆ ಜಗಳ ಆಡ್ತೀವಿ ಅಂತ ನಾವು ಒಬ್ಬ ಯುವಕಗೆ ಕೇಳಿದೆ. ಅವಾಗ ಅವ ಅಂದ, ಅಜ್ಜಾರ ಏನು ಮಾಡೋದ್ರಿ ಅಜ್ಜಾರ, ನಮ್ಮ ಮನೆ ಒಳಗೆ ಹೊರಗೆ ಬಿಸ್ನೆಸ್ ಮಾಡಕ್ಕೆ ಹೋಗ್ತೀನಿ, ಅದ್ರ ಟೆನ್ಷನ್, ಮನ್ಯಾಗ ದುಡಿದು ಬರ್ತೀನಿ, ಎಲ್ಲ ಟೆನ್ಷನ್, ಹೊರಗೆ ಎಲ್ಲರ ಜೋಡಿ ಟೆನ್ಷನ್ ಇರ್ತದ, ಮನೆಗೆ ಚಂದ ನೆಮ್ಮದಿಯಿಂದ ಬಂದಿನಿ ಅಂದ್ರೆ ಆಕಿನೂ ಒದರ್ದ ಮಾಡ್ತಾಳೆ. ಎಟ್ಟತ್ತರ ತಡ್ಕೊಳ್ರಿ, ಸಾಕಾಗ್ಬಿಟ್ಟದ ಅಜ್ಜಾರ. ನಮ್ಮ ಸಂಸಾರ ನಡಿಬೇಕಂದ್ರೆ ನೀವೋ ಒಂದು ಏನರ ಆಶೀರ್ವಾದ ಮಾಡ್ರಿ.